ಪಾಣಿಭ್ಯಮಣಿ ಪೂರ್ಣ ರಕ್ತಚಟಕಂ ರಕ್ತೋತ್ವಲಂ ಬಿಭ್ರತಿಂ ಸೌಮ್ಯಾಂ ರತ್ನಗಣಸ್ಥ ರಕ್ತಚರಣಂ ಧ್ಯಾಯೇತ್ ಪರಮಾನ್ವಿಕಾಂ. ಈಗ ಶ್ರೀವಿದ್ಯೆ ಅಂದ್ರೆ ಏನು? ಈಗ ಶ್ರೀವಿದ್ಯೆನ ಬರೀ ಹೆಂಗಸರು ಮಾತ್ರ ಕಲಿಬೇಕಾ? ಶ್ರೀವಿದ್ಯೆ ಅಂದ್ರೆ ಬೇಸಿಕ್ಲಿ ಅಮ್ಮನವ್ರ ಉಪಾಸನೆ, ಅಮ್ಮನವ್ರಿಗೆ ಪೂಜೆ ಮಾಡುವಂತಹ ಕ್ರಮ. ಶ್ರೀವಿದ್ಯೆಯಲ್ಲಿ ತಂತ್ರ ಮಾರ್ಗ ಅಂತ ನೀವು ಒಂದು ವರ್ಡ್ ಇದೆ, ತಂತ್ರ. ಎಸ್, ಇಟ್ ಇಸ್ ದೇ. ಶ್ರೀವಿದ್ಯೆ ಇಸ್ ತಂತ್ರ ಮಾರ್ಗ ಕೂಡ. ಶಿವ ಪಾರ್ವತಿ ಸಂವಾದ ಅಲ್ಲಿ ಶ್ರೀವಿದ್ಯೆ ಬಗ್ಗೆ ಏನ್ ಹೇಳಿದೆ ಅಂದ್ರೆ, ರಾಜ್ಯಂ ದೇಹಿ ಶಿರೋದೇಹಿ ಸರ್ವಾಂ ದೇಹಿ ನಾ ದೇಹಿ ಶ್ರೀವಿದ್ಯಾ ಅಂತ ಶಿವ ಪಾರ್ವತಿಗೆ ಹೇಳಿದ್ರು. ಧ್ಯಾನ ಶ್ಲೋಕಗಳು ಅಂತ ಹೇಳ್ತಾರೆ, ಏನದು? ಧ್ಯಾನ ಶ್ಲೋಕ ಅಂದ್ರೆ ದೇವಿಯ ಒಂದು ಅವತಾರದ ವರ್ಣನೆ. ಯಾವ ರೀತಿ ಆಯಮ್ಮ ಕೂತಿದ್ದಾಳೆ, ಯಾವ ರೀತಿ ಏನೇನಿದೆ, ಎಷ್ಟು ಕೈಗಳಿದೆ, ಯಾವ ರೀತಿ ಇದ್ದಾಳೆ. ಸೊ ಇವಾಗ ಲಲಿತಾ ಸಹಸ್ರನಾಮಲ್ಲಿ ಧ್ಯಾನ ಮಂತ್ರ ಸ್ಟಾರ್ಟಿಂಗ್ ಅಲ್ಲೇ ಸರಸ್ವತಿನ ಮಾತಂಗಿ ಅಂತ ಕರೀತಾರೆ. ಹೌದು, ಮಾತಂಗಿ ಎಸ್ಪೆಷಲಿ ರಾಜಕಾರಣಿಗಳಿಗೆ, ಹೌದು, ಸಿನಿಮಾದವರಿಗೆ ಕಲೆಗೆ ಮಾತಂಗಿದು ನೋಡಿ ನೀವು ಬೇಕಾದ್ರೆ ಧ್ಯಾನ ಶ್ಲೋಕಗಳು ಅಲ್ಲಿ ಹೇಳ್ತಾಳೆ. ಘನಶ್ಯಾಮಾಂಗೀಂ ಸಿತಾಂ ರತ್ನಪೀಠೇಶು ಕಸ್ಯೋನಿತಾಂ ಶೃಣ್ವಂತೀಂ ರಕ್ತವಸ್ತ್ರಾಂ ಸುರಪಾನಮತ್ತಾಂ ಸರೋಜಸ್ಥಿತಾಂ ಶ್ರೀಂ ಭಜೆ ವಲ್ಲಕೀಂ ವಾದಯಂತೀಂ ಮಾತಂಗೀಂ ಅಂತ ಹೇಳ್ತಾರೆ. ಕಾಮಾಖ್ಯ ಅಲ್ಲಿರ್ತಕ್ಕಂಥ ಆಕ್ಚುಲ್ ದೇವಿ ಯಾರು ಮತ್ತೆ ಯಾಕಷ್ಟು ಪವರ್ಫುಲ್ ಕಾಮಾಖ್ಯ? ಅಲ್ಲಿ 3 ಶಕ್ತಿಯರು ಕಾಮಾಖ್ಯದಲ್ಲಿ ಉಂಟು: ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಸೊ ಕಾಮಾಖ್ಯ ತಂತ್ರ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಯೋನಿಗೆ ಪೂಜೆ ಅಂದ್ರೆ, ಸೊ ಸತಿ ದೇವಿಯ ರಿಪ್ರೊಡಕ್ಷನ್ ಪಾರ್ಟ್ ಯೋನಿ ಭಾಗ ಬಿದ್ದಿರೋದ್ರಿಂದ ಅಲ್ಲಿ ನಿಮ್ಗೆ ಬೇಡಿರ್ತಕ್ಕಂತಹ ಕಾಮನೆಗಳು, ಡಿಸೈರ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಆಗ್ತದೆ. ಈಗ ಶ್ರೀವಿದ್ಯಾ ಪವರ್ಫುಲ್ ಅಥವಾ ಸೌಂದರ್ಯ ಲಹರಿ ಪವರ್ಫುಲ್? ಸೌಂದರ್ಯ ಲಹರಿ, ಶ್ರೀವಿದ್ಯಾ, ಇದು 3 ಕೂಡ ನಿಮ್ಗೆ ಒಂದೇ. ಬಟ್ ಸೌಂದರ್ಯ ಲಹರಿ ನಿಮ್ಗೆ ತಂತ್ರ ಕೂಡ. ಯಾಕಂದ್ರೆ ಈಗ ಜ್ಯೋತಿಷ್ಯ ಸುಳ್ಳು ಅನ್ನೋದಾದ್ರೆ ಇವಾಗ ಸೈನ್ಸ್ ಏನೋ ಇಷ್ಟು ಅಡ್ವಾನ್ಸ್ ಆಗಿದೆ. ನಮ್ಮ ಋಷಿ ಮುನಿಗಳಿಗೆಲ್ಲ ಅವಾಗ ಅವ್ರು ಹೆಂಗೆ ಹೇಳ್ತಿರ್ತಾರೆ ಇದೆಲ್ಲ? ಇವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಸೊ ಇಂಥ ನಾಮಗಳು, ಓಂ ನಮೋ ಭಗವತೆ ವಾಸುದೇವಾಯ, ಇಂಥ ನಾಮಗಳನ್ನ ಮಾಡ್ಕೋಬಹುದು ಯಾರು ಬೇಕಾದ್ರೂ. ಬಟ್ ಡೈರೆಕ್ಟ್ಲಿ ಡೋಂಟ್ ಟೇಕ್ ಎನಿ ಮಂತ್ರ ಫ್ರಮ್ ಪುಸ್ತಕಗಳಿಂದ, ಗ್ರಂಥಗಳಿಂದ ಯಾವುದೇ ಮಂತ್ರಗಳನ್ನ ತಗೋಬೇಡಿ. ಯಾಕೆ ಅಂದ್ರೆ ಅದಕ್ಕೆಲ್ಲ ಕ್ರಮಗಳುಂಟು. ಬುಕ್ಗಳಲ್ಲಿ ಅಥವಾ ಪುಸ್ತಕದಲ್ಲಿ ಸುಮ್ಮನೆ ತಗೊಂಡು ಮಂತ್ರಗಳು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫಲಗಳು ಬರೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ನೀವು ಈಡಾಗ್ತೀವಿ. ಸರ್, ಈಗ ಶ್ರೀವಿದ್ಯೆನೇ ಆಗಲಿ, ಈ 48 ದಿನದ ಪೂಜೆಯಲ್ಲಿ ಏನಾದ್ರೂ ಅಪಚಾರ ಮಾಡಿದ್ರೆ ತೊಂದರೆಗಳು ಕೂಡ ಆಗೋ ಸಾಧ್ಯತೆಗಳಿಗೆ? ಅದರಲ್ಲೂ ಕೂಡ ನಾನು ಅದೇ ಹೇಳಿದ್ನಲ್ಲ, ಈ ಶ್ರೀವಿದ್ಯೆ ಅಂತ ಬಂದಾಗ 15 ಡೇಸ್ ಆಫ್ ಅಮಾವಾಸ್ಯ ಅಥವಾ ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ, ಅದು ವೆರಿ ಇಂಪಾರ್ಟೆಂಟ್. ರಾಜೇಶ್ ಸಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ವಿಚಾರ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಎಸ್, ಈ ಅದ್ಭುತವಾದಂಥ ವಿಚಾರದ ಬಗ್ಗೆ ನಾವು ಮಾತಾಡೋಕ್ಕೆ ನಮ್ಮೊಟ್ಟಿಗೆ ಇರ್ತಕ್ಕಂಥ ಅತಿಥಿಗಳು ಕೇವಲ ಒಂದು 9ನೇ ಕ್ಲಾಸಲ್ಲಿ ಇವರು ಓದ್ತಿರ್ತಕ್ಕಂಥ ಟೈಮಲ್ಲೇ ಇವರಿಗಾದಂಥ ಜ್ಞಾನೋದಯದಿಂದ ಇವತ್ತಿನ ದಿನ ಇವರು ಮೂಲತಃ ಒಬ್ಬರು ವ್ಯಾಪಾರಸ್ಥರಾಗಿದ್ದರೂ ಕೂಡ ಏನಂತ ಹೇಳಿ ಇವ್ರಿಗೆ ಇರ್ತಕ್ಕಂಥ ಜ್ಞಾನ, ಹೀಸ್ ಎ ಸ್ಪಿರಿಚುವಲ್ ಹೀಲರ್, ಹೀಸ್ ಎ ಮಾಸ್ಟರ್. ಹೆಸರು ಹೇಳ್ಬಾರ್ದು, ಕೆಲವು ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳ ತನಕ, ಕೆಲವು ಸಿನಿಮಾ ಸ್ಟಾರ್ಸ್ ತನಕ, ಜೊತೆಗೆ ಕಾಮನ್ ಮ್ಯಾನ್ಗೂ ಕೂಡ ಅಸ್ಟ್ರಾಲಜಿನ ಹೇಳ್ತಾರೆ. ಇನ್ನು ಅದರಲ್ಲಿ ಏನು ದೊಡ್ಡ ವಿಚಾರ ಅಂತ ನೀವಾದ್ರೆ, ₹1 ಚಾರ್ಜ್ ಮಾಡಲ್ಲ, ₹1 ದುಡ್ಡು ತಗೊಳ್ದೆ ಇವರು ಸೇವೆ ಮಾಡ್ತಾರೆ. ಅವರೇ ಭರತ್ ಕುಮಾರ್ ಅವರು ನನ್ನೊಟ್ಟಿಗೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಐ ಆಮ್ ಗುಡ್ ಸರ್, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಎಸ್ ಸರ್. ಎಸ್, ಆ್ಯಂಡ್ ನೀವು ಈಗ ನಾನು ಬಂದ ತಕ್ಷಣ ನಿಮ್ಮನ್ನು ಕೇಳಿದೆ, ಸರ್ ನೀವು ಆರಾಧಕರ ಉಪಾಸಕರ ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಅದೊಂದು ಡೌಟು, ಆರಾಧಕರು ಅಂದರೆ ಯಾರು, ಉಪಾಸಕರು ಅಂದರೆ ಯಾರು ಅಂತ. ಆರಾಧನೆ ಅಂದರೆ ಬೇಸಿಕ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಅಥವಾ ವರ್ಷಕ್ಕೆ 1-2 ಸತಿನೋ 1 ಸತಿನೋ ಆ ಒಂದು ದೇವಿ ದೇವತಾಗಳಿಗೆ ಒಂದು ವಿಶೇಷವಾಗಿ ಗೌರವ ಕೊಡೋದು. ಉಪಾಸಕರು ಎವ್ರಿ ಡೇ, ದಿನ ಎವ್ರಿ ಡೇ ಅದಕ್ಕೆ ಉಪಾಸನೆ ಒಂದು ಕ್ರಮ ಅನ್ನೋದಿರುತ್ತೆ. ಸೊ ಮಂತ್ರಗಳು ಪಠ ಮಾಡೋದು, ಜಪಗಳು ಮಾಡೋದು, ಅಥವಾ ಯಂತ್ರಗಳಿಗೆ ವಿಶೇಷವಾಗಿ ಆ ಆವರಣಗಳಿಗೆ ಪೂಜೆ ಮಾಡಿ ಜಪಗಳನ್ನು ಮಾಡೋದು, ಹೋಮಗಳನ್ನು ಮಾಡೋದು. ದಿಸ್ ಇಸ್ ಉಪಾಸನ ಕ್ರಮ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಉಪಾಸನ, ಎವ್ರಿ ಡೇ ಮಾಡ್ತಕ್ಕಂಥದ್ದು ಉಪಾಸನೆ. ನಾನೀಗ ಯಾವಾಗ ನಾನು ಫಸ್ಟ್ ಟೈಮ್ ಕಾಶಿಗೆ ಹೋದಾಗ ಒಂದ್ಸರಿ ಯಾರೊಬ್ರು ಆಂಧ್ರದಿಂದ ಒಂದಷ್ಟು ಜನ ಬಂದಿದ್ರು. ಎಲ್ಲ ಚಿಕ್ಕ ವಯಸ್ಸವರೇ ಸರ್. ಬಂದು ಆಮೇಲೆ ಅವ್ರು ಹೇಳ್ತಿದ್ರು, ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ದೊಂದು ಪ್ಲಾನ್ ಇದೆ, ಬೆಳಗ್ಗೆನೆ ಯಾರೋ ಮೀಟ್ ಮಾಡಕ್ಕೆ ಹೋಗ್ತಿದ್ದೀವಿ, ಶ್ರೀವಿದ್ಯೆ ಕಲಿಬೇಕು ಅಂತ ಅನ್ಕೊಂತಾ ಇದ್ದೀವಿ, ಗೊತ್ತಿಲ್ಲ ಅವ್ರು ನಮಗೆ ದೀಕ್ಷೆ ಕೊಡ್ತಾರೋ ಇಲ್ಲವೋ ಅಂತ. ಓಕೆ, ಒಂದು ಮೆಡಿಕಲ್ ಮಾಡ್ತಿದ್ದ ಹುಡುಗಿ ಅಂದರೆ ಯಂಗ್ಸ್ಟರ್ಸ್ ಎಲ್ಲ ಎಷ್ಟು ಇತ್ತೀಚೆಗೆ ಎಷ್ಟು ಅಟ್ರಾಕ್ಟ್ ಆಗ್ತಿದ್ದಾರೆ ಅಂದರೆ,
ನನಗೆ ಶ್ರೀವಿದ್ಯೆ ಬಗ್ಗೆ ಆಗ ತುಂಬಾ ಆಸಕ್ತಿ ಶುರುವಾಯಿತು. ಓಕೆ. ಈಗ ಶ್ರೀವಿದ್ಯೆ ಅಂದ್ರೆ ಏನು? ಹ್ಮ್. ಈಗ ಶ್ರೀವಿದ್ಯೆನ ಬರೀ ಹೆಂಗಸರು ಮಾತ್ರ ಕಲಿಬೇಕಾ? ಓಕೆ. ಎಲ್ಲರೂ ಪೂಜಿಸ್ಬೋದಾ? ಶ್ರೀವಿದ್ಯೆ ತಂತ್ರನ ಹ್ಮ್. ಶ್ರೀವಿದ್ಯೆ ಅಂದ್ರೆ ಏನು? ಶ್ರೀವಿದ್ಯೆ ಅಂದರೆ ಬೇಸಿಕ್ಲಿ ಅಮ್ಮನವ್ರ ಉಪಾಸನೆ, ಅಮ್ಮನವ್ರಿಗೆ ಪೂಜೆ ಮಾಡುವಂತಹ ಕ್ರಮ, ದೇವಿ. ದೇವಿ ಉಪಾಸನೆ. ಸೊ ಅಲ್ಲಿ ದೇವಿ ಉಪಾಸನೆ ಮಾಡುವಲ್ಲಿ ಆ ಶ್ರೀವಿದ್ಯೆ ಅಂತ ಬಂದಾಗ ಬಾಲ ತ್ರಿಪುರ ಸುಂದರಿ ಇಸ್ ದಿ ಗೇಟ್ವೇ. ಬಾಲ ತ್ರಿಪುರ ಸುಂದರಿ ಆ ಶ್ರೀವಿದ್ಯೆಯಲ್ಲಿ ಯಾರು ಪರಿಣಿತರಾಗಿರ್ತಾರೋ ನಿಮಗೆ ದೀಕ್ಷೆ ಕ್ರಮಗಳು ಕೊಟ್ಟಾಗ ಬಾಲ ತ್ರಿಪುರ ಸುಂದರಿಯಿಂದ ನಿಮಗೆ ಪ್ರಾರಂಭ ಮಾಡ್ತಾರೆ. ಸೊ ಈ ಶ್ರೀವಿದ್ಯೆಯಲ್ಲಿ 3 ಕ್ರಮ: ಸೃಷ್ಟಿ ಕ್ರಮ, ಸಂಹಾರ ಕ್ರಮ, ಸ್ಥಿತಿ ಕ್ರಮ ಅಂತ 3. ಸೊ ಸೃಷ್ಟಿ ಬೇಸಿಕ್ಲಿ ಹೌಸ್ ಹೋಲ್ಡರ್ಸ್ ಎಲ್ಲ ಸೃಷ್ಟಿ ಅವ್ರು ಯಾಕೆಂದರೆ ತುಂಬ ಆಸೆ ಆಕಾಂಕ್ಷೆಗಳು ಇರುತ್ತೆ. ಸೊ ಸೃಷ್ಟಿ ಕ್ರಮ ದಿಂದ ಪೂಜೆಗಳನ್ನ ಮಾಡ್ತಾರೆ. ಇದರಲ್ಲಿ ಶ್ರೀವಿದ್ಯೆಯಲ್ಲಿ ತಂತ್ರ ಮಾರ್ಗ ಅಂತ ನೀವು ಒಂದು ವರ್ಡ್ ತಂತ್ರ, ಎಸ್ ಇಟ್ ಇಸ್ ದೇ. ಶ್ರೀವಿದ್ಯೆ ಇಸ್ ತಂತ್ರ ಮಾರ್ಗ ಕೂಡ. ಯಾಕಂದರೆ ನೀವು ಏನು ಶ್ರೀಚಕ್ರವನ್ನು ನೋಡ್ತೀರಾ, ಸೊ ಅದರಲ್ಲಿ 4 ತ್ರಿಕೋಣಗಳು, ಶಿವ ತ್ರಿಕೋಣಗಳು, ಊರ್ಧ್ವ ಮುಖ ಅಂತ ಇರುತ್ತೆ. ಪಂಚತ್ರಿಕೋಣಗಳು ಶಕ್ತಿ, ಸೊ ಅದು ಅಧೋಮುಖ ಇರುತ್ತೆ. ಸೊ 9 ತ್ರಿಕೋಣಗಳು. ಇದು ಏನದು ಶ್ರೀಚಕ್ರ. ಎಕ್ಸ್ಪ್ಲೇನ್ ಮಾಡ್ಬೋದಾ? ಮಾಡ್ಬೋದು. ಅಲ್ಲಿ 44 ಟ್ರಯಾಂಗಲ್ಸ್ ಬರುತ್ತೆ. ಶ್ರೀವಿದ್ಯೆಯಲ್ಲಿ 44 ಟ್ರಯಾಂಗಲ್. 44 ಟ್ರಯಾಂಗಲ್ಸ್ ಬರುತ್ತೆ. ಒಂದೊಂದು ದೇವಿಯನ್ನ ಖಡ್ಗಮಾಲ ಅಂತ ನೀವು ಕೇಳಿದಿರಲ್ಲ, ಖಡ್ಗಮಾಲ ಸ್ತೋತ್ರ. ಸ್ತೋತ್ರ. ಆ ಖಡ್ಗಮಾಲದಲ್ಲಿ ಬರ್ತಕ್ಕಂತಹ ಎಲ್ಲಾ ದೇವಿ ದೇವತಾಗಳಿಗೆ ಅಲ್ಲಿ ಆರಾಧನೆಗಳು ಆಗುತ್ತೆ. ಓಕೆ. ಲಲಿತಾ ಸಹಸ್ರನಾಮ ಇಸ್ ದಿ ಮೂಲ ಹ್ಮ್. ಆರಾಧನೆ ಮಾಡೋದ್ರಲ್ಲಿ. ಇದು ಶಂಕರಾಚಾರ್ಯಗಳು ನಮಗೆ ಕೊಟ್ಟಂತಹ ಪದ್ಧತಿ. ಇದು ಸಮಯಾಚಾರ. ಅದರಲ್ಲೂ ಕೂಡ ಈ ವಾಹಮಾಚಾರದಿಂದನೂ ಪೂಜೆ ಮಾಡೋ ಪದ್ಧತಿ ಇದೆ ಶ್ರೀವಿದ್ಯೆಯಲ್ಲಿ. ಹ್ಮ್. ಸೊ ಅಲ್ಲಿ ಕೆಲವೊಂದು ಪಂಚಮಕಾರಗಳು, ಮದ್ಯ, ಮಾಂಸ, ಮತ್ಸ್ಯ, ಮೈಥುನ, ಇಂಥ ಕ್ರಮದಲ್ಲೂ ಪೂಜೆ ಮಾಡುವಂತಹ ಕ್ರಮ ಉಂಟು ಶ್ರೀಚಕ್ರದಲ್ಲಿ. ಓಕೆ. ಈಗ ಶ್ರೀಚಕ್ರ ಸಾತ್ವಿಕ ಪೂಜೆ ಅಲ್ವಾ ಇದು? ಡಿಪೆಂಡ್ಸ್ ಆನ್ ದಿ ನೀವು ಯಾವ ದೀಕ್ಷೆಯಲ್ಲಿ ಯಾವ ಕ್ರಮದಲ್ಲಿ ಪೂಜೆ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸಾತ್ವಿಕನೂ ನೀವು ಮಾಡ್ಬೋದು, ರಾಜಸಿಕವಾಗಿಯೂ ಮಾಡ್ಬೋದು, ತಾಮಸಿಕವಾಗೂ ಮಾಡ್ಬೋದು. ಓಕೆ. ಈಗ ತುಂಬಾ ಜನ ಹೆಣ್ಮಕ್ಳು ನನಗೆ DM ಮಾಡ್ತಾರೆ, ಶ್ರೀವಿದ್ಯಾ ಕಲಿಬೇಕು ನಾವು, ಹ್ಮ್. ಅದಕ್ಕೆ ಯಾರು ಕರೆಕ್ಟ್ ಆಗಿರ್ತಾರೆ? ಅಥವಾ ಶ್ರೀವಿದ್ಯಾ ಈಗ ನಮ್ಮ ಜೀವನದಲ್ಲಿ ಏನಕ್ಕೆ ಹೆಣ್ಮಕ್ಳು ಅಥವಾ ಕೆಲವರು ಆಸೆ ಪಡ್ತಾರೆ ಅಂದ್ರೆ ಅವ್ರಿಗೆ ಫಿನಾನ್ಷಿಯಲಿ ಅಂದ್ರೆ ಹ್ಮ್. ಆರ್ಥಿಕವಾಗಿ ಸಮಸ್ಯೆ ಇರುತ್ತೆ. ಹೌದು. ಆ ಸಮಸ್ಯೆಗಳೆಲ್ಲ ಬಗೆಹರಿಬೇಕು Correct. ಅಂತ. ಈಗ ಗಂಡ ಹೆಂಡ್ತಿನೋ, ಹೆಂಡತಿ ಗಂಡನೋ, ಸಂಬಂಧಗಳಲ್ಲೇನೋ ಸಮಸ್ಯೆ ಇರುತ್ತೆ. ಆ ಸಂಬಂಧಗಳು ಸರಿ ಹೋಗ್ಬೇಕು ಅಂತ ಓಕೆ. ಹೆಸರು, ಆಮೇಲೆ ದುಡ್ಡು ಎಲ್ಲ ಮತ್ಕೊಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗತ್ತೆ ಶ್ರೀವಿದ್ಯಾಯಿಂದ. ಕರೆಕ್ಟ್. ಹಾ. ಇದೆ ಇದೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಶ್ರೀಚಕ್ರದಲ್ಲಿ ಪೂಜೆ ಮಾಡಬೇಕಾದ್ರೆ ಜನರಲ್ ಫಾರ್ ಪಬ್ಲಿಕ್ ನಾನು ಹೇಳ್ತಾ ಇರೋದು, ಶ್ರೀಚಕ್ರ ಪೂಜೆ ಮಾಡಬೇಕಂದ್ರೆ ಫಿನಾನ್ಷಿಯಲ್ ಅಂತ ನೀವು ಹೇಳಿದ್ರಿ. ಶ್ರೀ ಅಂದ್ರೇ ಲಕ್ಷ್ಮಿ ಅಥವಾ ಪ್ರಾಸ್ಪ್ಯಾರಿಟಿ, ಕಂಪ್ಲೀಟ್ನೆಸ್ ಅಂತ Correct. ನಾವು ಹೇಳ್ತೀವಿ. ಸೊ ಅದರಲ್ಲಿ ಕ್ರಮ ಯಾವುದು ಅಂದರೆ ಶ್ರೀ ಸೂಕ್ತ ಅಂತ ಬರ್ತದೆ ವೇದ. ಶ್ರೀ ಸೂಕ್ತ. ಈ ಶ್ರೀ ಸೂಕ್ತವನ್ನು ನೀವು ಶ್ರೀಚಕ್ರದ ಮುಂದೆ ಪಠಿಸೋದಾಗಲಿ ಅಥವಾ ನೀವು ಒಂದು ಶತ ಅಂದರೆ 100 ಟೈಮ್ಸ್ ಪಠನೆ ಮಾಡೋದಾಗಿರಲಿ, ಸಹಸ್ರ ಸಂಖ್ಯೆ ಅಂದರೆ 1000 ಟೈಮ್ಸ್ ಪಠನೆ ಮಾಡೋದಾಗಿರಲಿ, ಅಥವಾ ಅಭಿಷೇಕಗಳು ಮಾಡೋದಾಗಿರಲಿ, ಇದರಿಂದ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಇಂಬ್ಯಾಲೆನ್ಸಸ್ ವಿಲ್ ಗೆಟ್ ಬ್ಯಾಲೆನ್ಸ್ಡ್. ಶ್ರೀಚಕ್ರನ ಮನೇಲಿ ಇಟ್ಕೊಂಡು. ಮನೇಲಿ ಇಟ್ಕೊಂಡು. ಇಲ್ಲ ಅಂದರೆ ನಿಮಗೆ ಅದನ್ನು ಡಿಪೆಂಡ್ ಆಗುತ್ತೆ. ಬಹುಪುರವಾಗಿರೋ ಶ್ರೀಚಕ್ರನ, ಮೇರು ಶ್ರೀಚಕ್ರನ. ಬಹುಪುರ ಸ್ವಲ್ಪ ನಿಮಗೆ ಅಕ್ಯುರೇಸಿ ಜಾಸ್ತಿ ಇರುತ್ತೆ, ಅಂದರೆ ಲ್ಯಾಂಡ್ ಸರ್ಫೇಸ್ ಆಗಿರೋದು ಶ್ರೀಚಕ್ರ ನಾನು ಹೇಳ್ತಾ ಇರೋದು. ಈ ಮೇರು ಶ್ರೀಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಸ್ವಲ್ಪ ಕೆತ್ತನಲ್ಲಿ ಈ ಕಡೆ ಆ ಕಡೆ ಆಯಿತು ಅಂದರೆ ಇಟ್ ವಿಲ್ ನಾಟ್ ಗಿವ್ ಯು ದಿ ರಿಸಲ್ಟ್ಸ್ ಪ್ರಾಪರ್ಲಿ. ಅಕ್ಯುರೇಸಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಶ್ರೀಚಕ್ರ. ಸೊ ಅದು ಒಂದು. ಆ ಥರ ಮಾಡಬೇಕಾದ್ರೆ ಇನ್ನೂ ಒಂದು ಸಹಸ್ರನಾಮ, ಅದು ಫಾರ್ ಎಕ್ಸಾಂಪಲ್ ಲಲಿತಾ ಸಹಸ್ರನಾಮ. ಈ ಲಲಿತಾ ಸಹಸ್ರ ಹೂಗಳಿಂದ ಅಥವಾ ಕುಂಕುಮದಿಂದ ಡೈರೆಕ್ಟ್ 1000 ನೇಮ್ಸ್ ಶ್ರೀಚಕ್ರದ ಮೇಲೆ ಅರ್ಚನೆ ಮಾಡೋದು. ನಿಮ್ದು ಏನು ಸಂಕಲ್ಪ ಇದೆಯೋ ಒಂದು ಸಂಕಲ್ಪ ಮಾಡಿಕೊಂಡು ಗಣಪತಿ ಸ್ಮರಣೆ ಆದ ನಂತರ ದೇವಿಯ ಒಂದು ಧ್ಯಾನ ಶ್ಲೋಕದಿಂದ ಆಹ್ವಾನ ಮಾಡಿ ಡೈರೆಕ್ಟ್ ನೀವು ಅರ್ಚನೆಗಳನ್ನು ಮಾಡಬಹುದು. ಆವಾಗ ಎಸ್ ಅಕಾರ್ಡಿಂಗ್ ಟು ಯುವರ್ ಸಂಕಲ್ಪ ನಿಮ್ಮದು ಕೆಲಸ ಕಾಮನೆಗಳು ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸತಿ ಮಾಡಿದ್ರೆ 2 ಸತಿ ಮಾಡಿದ್ರೆ ನಿಮಗೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅದು ಆಲ್ಮೋಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು. ಅಟ್ಲೀಸ್ಟ್ ಒಂದು 48 ಡೇಸ್ ಕ್ರಮವಾಗಿ ಅದೇ ಸಮಯದಲ್ಲಿ ಅದೇ ಟೈಮಲ್ಲಿ ನೀವು ಮಾಡಬೇಕು. ಡಿಸಿಪ್ಲಿನ್ಡ್ ಆಗಿರಬೇಕು. ಸ್ವಲ್ಪ ಆಹಾರ ವಿಹಾರಗಳು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು.
ಓಕೆ. ಏನದು ಡಿಸಿಪ್ಲಿನ್ ಅಂದ್ರೆ? ಡಿಸಿಪ್ಲಿನ್ಡ್ ಅಂದರೆ ಗೆಟಿಂಗ್ ಅಪ್ ಅಟ್ ಸೇಮ್ ಟೈಮ್. ಎಷ್ಟೊತ್ತಿಗೆ ಎದ್ದೇಳ್ಬೇಕು ಬೆಳಗ್ಗೆ ಹೊತ್ತು? ಡಿಪೆಂಡ್ಸ್. ಆ ಥರ ಏನು ಸ್ಪೆಸಿಫಿಕ್ ಆಗಿ ನಾನೇನು ಅಂದಾಜು ಹೇಳೋದಿಲ್ಲ. 3 ಗಂಟೆ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮ ಎದ್ದೇಳ್ಬೇಕು. ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದು. ಬಟ್ ಅದಾದ್ಮೇಲೆ ಕೆಲವೊಬ್ರು ಮಲ್ಕೊಂಬಿಟ್ರೆ ಅದು ಹಂಗಲ್ಲ. ಮಲಗಬಾರ್ದು. ಒಂದ್ಸರಿ ಎದ್ರೆ ಅಷ್ಟು ಮುಗೀತು. ಅಷ್ಟೇ ಮುಗೀತು. ಓಕೆ. ಆಮೇಲೆ ಬೇಕಾದ್ರೆ ನೀವು ಮಧ್ಯಾಹ್ನ ಒಂದು ಹಾಫ್ ಅನ್ ಅವರ್ ರೆಸ್ಟ್ ತಗೊಳ್ಳಿ. ಬಟ್ ಆ್ಯಕ್ಚುಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪೂಜೆ ಆದ ನಂತರ ಮಲಗ್ತಾರೆ. ಹಂಗಲ್ಲ ಅದು. ದಟ್ ಈಸ್ ನಾಟ್ ದಿ ರೈಟ್ ವೇ. ಯು ಶುಡ್ ಕೀಪ್ ದಿ ಎನರ್ಜಿ ಅಪ್. ಓಕೆ. ಈಗ ಹಂಗಾದ್ರೆ ಉದಾಹರಣೆಗೆ ಈಗ ಶ್ರೀವಿದ್ಯೆ ಪ್ರಾಕ್ಟೀಸ್ ಮಾಡಕ್ಕೆ ನಾನೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ 3 ಗಂಟೆಗೆ ಎದ್ದೆ ಓಕೆ. ದೇವಿ ಮುಂದೆ ಅಂದ್ರೆ ಲಲಿತ ಸಹಸ್ರನಾಮ, ದೇವಿ ಲಲಿತಾ ದೇವಿ ಫೋಟೋ ಮುಂದೆ ಕರೆಕ್ಟ್ ಅಥವಾ ಮಹಾಲಕ್ಷ್ಮಿ ಫೋಟೋ ಮುಂದೆ ಕರೆಕ್ಟ್. ಏನಿದೆ ಶ್ರೀ ಚಕ್ರನ ನಾನು ಇಡ್ತೀನಿ. ಪ್ರತಿಷ್ಠಾಪನೆ Yes. ಇಡ್ತೀನಿ. ಈಗ ನಂತರದ ಕ್ರಮ ಏನು? ನವಾವರಣ ಕ್ರಮ, ನವಾವರಣ ಪೂಜಾ ಅಂತ ಹೇಳ್ತೀವಿ. ಸೊ ಆ 9 ಆವರಣಗಳಿಗೆ ನೀವು ಫಸ್ಟ್ ಪೂಜೆಯನ್ನ ಮಾಡಬೇಕು. 9 ಆವರಣ ಅಂದ್ರೆ ಶ್ರೀ ಚಕ್ರದಲ್ಲಿ ಇರ್ತಕ್ಕಂಥ ಹೌದು, 9 9 ಆವರಣಗಳು. ಹೌದು. ಆ 9 ಆವರಣಗಳಿಗೆ ನೀವು ಪೂಜೆಗಳನ್ನು ಮಾಡಿ, ಅದಾದಮೇಲೆ ಅಗೇನ್ ಅಭಿಷೇಕಗಳನ್ನು ಮಾಡಿ, ಅದಾದಮೇಲೆ ಜಪ. ಅಂದರೆ ಜಪ ಅಂದರೆ ನೀವು ಯಾವುದು ನಿಮ್ಮ ಗುರುಗಳು ಅಥವಾ ನಿಮ್ಗೆ ಯಾರು ಕೊಟ್ಟಿರ್ತಾರೋ ಇನಿಷಿಯೇಷನ್ ದೀಕ್ಷೆ, ಸೊ ಅದು ಬಾಲ ತ್ರಿಪುರ ಸುಂದರಿ ಆಗಿರ್ಬೋದು. ಪಂಚದಶಿ ತುಂಬ ರೇರ್ ಕೊಡೋದು, ತುಂಬಾ ರೇರ್. ಪಂಚದಶಿ, ಷೋಡಶಿ, ಮಹಾಷೋಡಶಿ. ಏನಿದು ಪಂಚದಶಿ? ಈ ಪಂಚದಶಿ ಅಂದರೆ 15 ಲೆಟರ್ ಬೀಜಾಕ್ಷರಗಳು, 15 ಬೀಜಾಕ್ಷರಗಳು. ಇದು ಮಂತ್ರ, ಬೀಜಾಕ್ಷರ. ಹೌದೌದು, ಮಂತ್ರಗಳು. ಇದನ್ನ ಹೇಳ್ಕೊಂಡು ದೇವಿ ಪೂಜೆ ಮಾಡೋದು. ಹೌದು, ಜಪಗಳನ್ನ ಮಾಡೋದು. ಜಪಗಳು. ಜಪಗಳನ್ನ ಮಾಡೋದು. ಇಂತಿಷ್ಟು ಜಪ ಅಂತ ಹೇಳಿದ್ದಾರೆ. ಯಾವುದೇ ಮಂತ್ರಗಳು ಫಾರ್ ಎಕ್ಸಾಂಪಲ್ ಸಿದ್ಧಿಸಬೇಕಾದ್ರೆ ನೀವು ಅಕ್ಷರ ಲಕ್ಷ ಜಪ ಮಾಡಬೇಕು ಅಂತ ಇದೆ. ಕ್ರಮ ಇರೋದು ಹಂಗೆ. ಅಕ್ಷರ ಲಕ್ಷ. ಅಕ್ಷರ ಲಕ್ಷ ಜಪ. ಆ ಮಂತ್ರದಲ್ಲಿ ಎಷ್ಟು ಅಕ್ಷರ ಬರುತ್ತೆ ಅಷ್ಟು ಲಕ್ಷ ನೀವು ಮಾಡಬೇಕು. ಆವಾಗ ನಿಮಗೆ ಆ ಮಂತ್ರದ ಮೇಲೆ ಕೆಲವೊಂದು ಪ್ರಾಪ್ತಿ ಅನ್ನೋದಾಗುತ್ತೆ. ಆ ನಿಮ್ಗೆ ರಿಸಲ್ಟ್ ಕಾಣಿಸಕ್ ಶುರು ಆಗುತ್ತೆ. ಹೌದೌದು, ಪ್ರಾಪ್ತಿ ಆಗುತ್ತೆ. ಆ ಪ್ರಾಪ್ತಿ ಆದ ನಂತರ ನೀವು ನಿಮ್ಮ ಇಷ್ಟಾರ್ಥ ಪ್ರಕಾರ ಅಥವಾ ನಿಮಗೆ ಯಾರ್ದೋ ಒಂದು ಸಮಸ್ಯೆ ಅಥವಾ ಏನೋ ಒಂದಾಗಿದೆ ಅಥವಾ ನಿಮಗೆ ಏನು ಆಕಾಂಕ್ಷೆಗಳಿದೆಯೋ ಅದ್ರ ಪ್ರಕಾರ ಮತ್ತೆ ಜಪಗಳನ್ನು ಮಾಡಿ, ಅದಕ್ಕೆ ದಶಾಂಶ ಹವನಗಳನ್ನು ಮಾಡಿ, ಹೋಮಗಳು ಹೇಳಿದೆ. ಆ ಹೋಮಗಳನ್ನು ಮಾಡಿದ್ದಿಲ್ಲ ಅಂದರೆ ಪ್ರಯೋಗಗಳದು. ಅಂಥ ಪ್ರಯೋಗಗಳು, ಅಂಥ ದ್ರವ್ಯದಿಂದ ನೀವು ಹೋಮ ಮಾಡಿದ್ದಲ್ಲಿ ಅದು ನಿಮಗೆ ಸಿದ್ಧಿ ಆಗ್ತದೆ. ಈಗ ಉದಾಹರಣೆಗೆ ಶ್ರೀವಿದ್ಯಾ ಶುರು ಮಾಡಿದಂಥ ಒಬ್ಬ ಹೆಣ್ಮಗಳು ಯಾರೋ ಒಬ್ರು ನೋಡಿದ್ರು ಶುರು ಮಾಡಿದಾಗ, ಈಗ ಮನೆ ಕಟ್ಟಬೇಕು, ನಮಗೊಂದು ಸ್ವಂತ ಮನೆ ಇಲ್ಲ, ತಾಯಿ ನಮಗೊಂದು ಸ್ವಂತ ಮನೆ ಕೊಡಮ್ಮ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಶ್ರೀವಿದ್ಯೆನ ಶುರು ಮಾಡಿದ್ರು. ಹೌದು. ಮೊದಲನೇ ಬೆಳಗ್ಗೆ 3 ಗಂಟೆಗೆ ಎದ್ರು. ಪ್ರತಿದಿನ ನೀವು ಹೇಳ್ದಂಗೆ ಅಂದ್ರೆ ಇದು ಒಂದೇನು ಅಂದ್ರೆ ಗುರುವಿಂದಲೇ ದೀಕ್ಷೆ ತಗೊಬೇಕು. ನೋ ಡೌಟ್. ಓಕೆ. ಅಲ್ಲಿ ಸುಮ್ನೆ ನೀವೆಲ್ಲೆಲ್ಲೋ ಏನೋ ನೋಡಿ ಪುಸ್ತಕಗಳಲ್ಲಿ ನೋಡ್ಕೊಂಡು ಹಂಗೆಲ್ಲ ಮಾಡಂಗಿಲ್ಲ. ಇಲ್ಲ, ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಪಾರ್ವತಿ ಶಂಕರ ಅಂದರೆ ಶಿವ ಪಾರ್ವತಿ ಸಂವಾದ, ಅಲ್ಲಿ ಶ್ರೀವಿದ್ಯೆ ಬಗ್ಗೆ ಏನು ಹೇಳಿದೆ ಅಂದರೆ ರಾಜ್ಯಂ ದೇಹಿ ಶಿರೋದೇಹಿ ಸರ್ವಾಂ ದೇಹಿ ನಾ ದೇಹಿ ಶ್ರೀವಿದ್ಯ ಅಂತ ಶಿವ ಪಾರ್ವತಿಗೆ ಹೇಳು. ಸೊ ಎಲ್ಲ ರಾಜ್ಯ ಕೊಡು, ಎಲ್ಲವನ್ನು ಕೊಡು, ಹಣ ಕೊಟ್ಟು ಎಲ್ಲ ಕೊಟ್ಬಿಡು, ಬಟ್ ಶ್ರೀವಿದ್ಯೆ ಕೊಡಬೇಡ, ಶಿವ ಪಾರ್ವತಿ ಹೇಳಿರ್ತಾರೆ. ಸೊ ಅಷ್ಟು ಪವಿತ್ರವಾದಂತಹ ಮಂತ್ರ. ಆಮೇಲೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದು ಯಾವ ರೀತಿ ಬೇಕಾದರೂ ಬಳಸ್ಕೋಬೋದು. ಇಟ್ ಈಸ್ ಅನ್ ಎನರ್ಜಿ, ಎಲೆಕ್ಟ್ರಿಸಿಟಿ. ಇವಾಗ ಈ ಮೈಕಲ್ಲೂ ಬರ್ತಾ ಇದೆ, ಕ್ಯಾಮ್ರಾದಲ್ಲಿ ಬರ್ತಾ ಇದೆ, ಟಿ ವಿಲಿ ಬರ್ತಾ ಇದೆ, ಎ ಸಿಲಿ ಬರ್ತಾ ಇದೆ. ಎಲೆಕ್ಟ್ರಿಸಿಟಿ ಈಸ್ ಒನ್. ಹೌ ಯು ಯೂಸ್ ಇಟ್ ಡಿಪೆಂಡ್ಸ್ ಆನ್ ದಿ ಸಾಧಕ. ಫ್ಯಾನಲ್ಲಿ ಯೂಸ್ ಮಾಡ್ತೀನಿ, ಟಿ ವಿಯಲ್ಲಿ, ಡಿಪೆಂಡ್ಸ್ ಆನ್ ದಿ ಸಾಧಕ. ಅದೇ ರೀತಿ ಇವಾಗ ಯು ಕ್ಯಾನ್ ಹೀಟ್ ಹಾಟ್ ವಾಟರ್, ಆಲ್ಸೋ ಯು ಕ್ಯಾನ್ ಹೀಟ್ ಅ ಪರ್ಸನ್, ಡಿಪೆಂಡ್ಸ್ ಆನ್ ದಿ ಪರ್ಸನ್. ಅಟ್ ಎ ಸೇಮ್ ಟೈಮ್ ಒಂಚೂರು ಯಾಮಾರಿದ್ರು ಶಾಕ್ ಹೊಡಿಯುತ್ತೆ. ಹೌದೌದು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಪಾಸಿಟಿವ್ ವೇ ಆ್ಯಂಡ್ ನೆಗೆಟಿವ್ ವೇ. ಕ್ರಮಗಳು ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಅಲ್ಲಿ ದೀಕ್ಷೆ ಕ್ರಮ ಇದ್ದಾಗ ಉಪವಾಸಗಳು ಹೇಳಿದೆ. ಉಪವಾಸ ಅಂದ್ರೆ ಎಂಟೈರ್ ಡೇ ಉಪವಾಸ? ಇಲ್ಲ, ಹಂಗೇನಿಲ್ಲ. ನೈವೇದ್ಯಗಳನ್ನು ಮಾತ್ರ ಸ್ವೀಕಾರ ಮಾಡಿ ಅಂತ ಹೇಳಿದೆ. ಪುರಶ್ಚರಣ ಕಾಲದಲ್ಲಿ, ಪುರಶ್ಚರಣ ಅಂದರೆ 48 ಡೇಸ್ ಕ್ರಮವಾಗಿ ಪೂಜೆ ಮಾಡುವಂತಹ ಲಕ್ಷದಲ್ಲಿ ಇರ್ತದೆ ಜಪಗಳು. ಸೊ ಅಂಥ ಸಮಯದಲ್ಲಿ ಅಮ್ಮನವ್ರಿಗೆ ಏನು, ದೇವಿಗೆ ನಾವು ಏನು ನೈವೇದ್ಯಗಳನ್ನು ಮಾಡ್ತೀವೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ ನೀವು ಶಯನ ಅಂದರೆ ಭೂಮಿ ಶಯನ, ಕೆಳಗಡೆನೆ ಮಲ್ಕೋಬೇಕು. ಬೆಡ್ ಮೇಲೆಲ್ಲ ಮಲ್ಕೊಳಂಗಿಲ್ಲ. ಬೆಡ್ ಯೂಸ್ ಮಾಡಂಗಿಲ್ಲ. ಹೌದೌದು, ನೆಲದ ಮೇಲೆ ಮಲ್ಕೋಬೇಕು. ಬರೀ ನೆಲದ ಮೇಲೆ ಮಲಗಬೇಕು. ಒಂದು ಹಾಸಿಗೆ ಚಾಪೆ ಈ ಥರ ಹಾಕೋಬೋದು ಅಷ್ಟೇ. ಬಟ್ 48 ದಿನ. ಹೌದೌದು. ಓಕೆ. ನಂತರ ಅದಾದ್ಮೇಲೆ ಮತ್ತೆ ನೀವು ಒಂದು ಪುರಶ್ಚರಣ ಆ ಪುರಶ್ಚರಣ ಅಂದರೆ ಅಂತಷ್ಟು ಜಪ ನೀವು ಮಾಡ್ತೀರಾ,
ತದ್ದಶಾಂಶ ಹೋಮ, ಅದರದ್ದು 10% ನೀವು ಹವನ ಮಾಡ್ತೀರಾ, 10% ತರ್ಪಣ ಮಾಡ್ತೀರಾ, 10% ಮಾರ್ಜನ. ಸೊ ಇದಾಯಿತು. ಇದಾದ್ಮೇಲೆ ಮತ್ತೆ ನಿಮ್ಗೆ ಯಾವುದು ಕಾಮನೆಗಳು, ಇದು ಕಂಪಲ್ಸರಿ, ಇದು ಮಾಡಲೇಬೇಕು. ಇದಾದ ನಂತರ ಪ್ರಯೋಗಗಳಿಗೆ ಅಧಿಕಾರ ಸಿಗ್ತದೆ ನಿಮಗೆ. ಸೊ ಹೀಗೆ ಕ್ರಮ, ಬಟ್ ಇಟ್ ಈಸ್ ವೆರಿ ಕಂಪಲ್ಸರಿ. ಯಾವುದೇ ಒಂದು ಆಹಾರ ಕ್ರಮಗಳು ಅಂದ್ರೆ ಸೊ ಅದು ನಿಮ್ಮ ಗುರುಗಳು ನಿಮ್ಗೆ ಯಾವ ರೀತಿ ಕ್ರಮ ಕೊಟ್ಟಿರ್ತಾರೆ, ಆಹಾರ ಕ್ರಮ ಸಾತ್ವಿಕವಾಗಿ ಮಾಡಬೇಕು ಅಥವಾ ರಾಜಸಿಕವಾಗಿ ಮಾಡಬೇಕು ಅಥವಾ ತಾಮಸವಾಗಿ ಮಾಡಬೇಕು. ಸೊ ಯಾವ ರೀತಿ ನಿಮಗೆ ಕ್ರಮಗಳನ್ನು ಕೊಟ್ಟಿರ್ತಾರೆ ಅದೇ ಪ್ರಕಾರ ನೀವು. ಈಗ ತಾಮಸಿಕವಾಗಿ ಮಾಡೋದು ತಂತ್ರ. ಹೌದೌದು, ಅಲ್ಲಿ ಮದ್ಯ ಮಾಂಸ ಮತ್ಸ್ಯ ಇದೆಲ್ಲ ಓಕೆ. ಈಗ ಸಾತ್ವಿಕ ಪೂಜೆಯಲ್ಲಿ ಇದೆಲ್ಲ ಹೌದು. ಹೇಳಿದ್ರಿ. ಗೂಢನ್ನ ಪ್ರೀತ ಮಾನಸಾಯಿ, ಇವಾಗ ಲಲಿತಾ ಸಹಸ್ರನಾಮಲ್ಲಿ ಗೂಢನ್ನ ಪ್ರೀತ ಮಾನಸಾಯಿ ನಮಃ. ಅಂದ್ರೆ ಏನು ಹೇಳಿ? ಗೂಢನ್ನ ಅಂದ್ರೆ ಈ ಬೆಲ್ಲದನ್ನ, ಪಾಯಸದ ಅನ್ನ. ಪಾಯಸನ್ನ, ಅದು ನೈವೇದ್ಯ. ಅದರಲ್ಲೇ ಹೋಮ ಕೂಡ. ಆ ಪಾಯಸನೇ ಹೋಮಕ್ಕೆ ಹಾಕೋದು. ಹೌದು, ಪಾಯಸ ಅಂದರೆ ಅನ್ನದ್ದು ಪಾಯಸ ಮಾಡಿ ದಶಾಂಶ, ಇವಾಗ ಫಾರ್ ಎಕ್ಸಾಂಪಲ್ 1,00,000 ಜಪ ನೀವು ಮಾಡಿದ್ರೆ 10,000 10,000 ಆಹುತಿಗಳನ್ನು ನೀವು ಅಗ್ನಿಮುಖೇನ ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇದೆ, ದೇವಿಗೆ ಸಮರ್ಪಣೆ. ಸೊ ಅದು ದಶಾಂಶ ಹವನ ಆಯಿತು. ಹವನ ಕ್ರಮ ಆದಮೇಲೆ ತದ್ದಶಾಂಶ ತರ್ಪಣ. ಸೊ 10,000ಗೆ ದಶಾಂಶ 1,000 ತರ್ಪಣ. ಸೊ ಅದರದ್ದು ದಶಾಂಶ ನಿಮಗೆ ಮಾರ್ಜನ ಅಂತ ಹೇಳ್ತೀವಿ. ಸ್ನಾದ ಅಂದರೆ ಅಭಿಷೇಕಗಳನ್ನು ನಾವೇ ಮಾಡ್ಕೊಳ್ಳೋ. ಸೊ ಅಷ್ಟು ಕ್ರಮ ಅದಾದಮೇಲೆ ಪ್ರಯೋಗಗಳಿಗೆ ನೀವು ಅರ್ಹತೆ ಆಗಿದ್ರಿ. ಸೊ ಈ ಥರ ನೀವು ಯಾವ ಮಂತ್ರ ಸೆಲೆಕ್ಟ್ ಮಾಡ್ತೀರೋ ಅಥವಾ ನಿಮ್ಗೆ ನಿಮ್ಮ ಗುರುಗಳು ಯಾವ ರೀತಿ ನಿಮಗೆ ಮಂತ್ರಗಳನ್ನು ಕೊಟ್ಟಿರ್ತಾರೋ ಅದರ ಪ್ರಕಾರ ನೀವು ಮಾಡಬೇಕು. ಓಕೆ. ಇದು ಸಾತ್ವಿಕ ಪೂಜೆ, ಇದು ಎಸ್ ಶ್ರೀವಿದ್ಯಾ. ಓಕೆ. ಈಗ ಇದನ್ನೇ ಇನ್ನೊಂದು ತಾಮಸಿಕವಾಗಿ ಹೌದು, ಅಂದ್ರೆ ಅಲ್ಲಿ ಮದ್ಯ ಮಾಂಸ ಮತ್ಸ್ಯ ಮೈಥುನ ಇದನ್ನ ತಂತ್ರ. ಓಕೆ. ಹಾ. ಇಲ್ಲಿ ದೇವಿನ ಓಕೆ, ಈ ಸಾತ್ವಿಕ ಪೂಜೆಗೂ ತಾಂತ್ರಿಕ ಪೂಜೆಗೂ ವ್ಯತ್ಯಾಸ ಏನು ಅಂದ್ರೆ, ತಾಂತ್ರಿಕದಲ್ಲಿ ಬೇಗ ಒಲಿತಾಳೆ ಅಂತ ದೇವಿ. ಅದು ನಿಮ್ಮ ಭಾವನೆ. Okay. ತಂತ್ರದಲ್ಲಿ ತಂತ್ರ ಈಸ್ ನಥಿಂಗ್ ಬಟ್ ಮೆಥಡ್. ತಂತ್ರ ಅಂದರೆ ಏನು ಅಂದರೆ ಮೆಥಡ್ ಅಂತ ಅಷ್ಟೇ, ಟೆಕ್ನಿಕ್ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ಏನು ಹೇಳಿದೆ ಅಂದರೆ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಬೇಗ ಹೊಳಿತಾಳೆ ಅದರಲ್ಲಿ ಬೇಗ ಹೊಲಿಯೋದಿಲ್ಲ ಅನ್ನೋದು ಏನಿಲ್ಲ. ಭಾವ, ತಂತ್ರದಲ್ಲಿ ಭಾವ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನೀವು ಭಾವನೆ ಇಟ್ಟಿದ್ದೀರಾ, ಯಾವ ರೀತಿ ನೀವು ಅಮ್ಮನವ್ರಿಗೆ ಕಲಿತೀರೋ, ಇಟ್ ಈಸ್ ಓನ್ಲಿ ಫಾರ್ ಯುವರ್ ಮಟೀರಿಯಲ್ ಬೆನಿಫಿಟ್ ನೀವು ಕರಿತಾ ಇದ್ದೀರಾ, ಮ್ಯಾಟರ್ ಆಗುತ್ತೆ. ಈಗ ಲಲಿತಾ ಸಹಸ್ರ ಅಂದ್ರೆ ಲಲಿತಾ ದೇವಿನ ಅಥವಾ ಮಹಾಲಕ್ಷ್ಮಿನ ಯಾವ್ದಾದ್ರು ದೇವಿನ ನೀವು ಆರಾಧಿಸೋದು ಆ ಟೈಮಲ್ಲಿ ಅಲ್ವಾ, ಶ್ರೀವಿದ್ಯಾ ಮಾಡೋ ಟೈಮಲ್ಲಿ. ಈಗ ತ್ರಿಪುರ ಸುಂದರಿನೇ ಮೂಲ ಅಲ್ವಾ. ಹೌದು. ಈಗ ನೀವು ಹೇಳ್ತಕ್ಕಂಥ ಮಂತ್ರಗಳು ಕೂಡ ಇದು ದೇವಿನ ವರ್ಣೆ ಮಾಡ್ತಕ್ಕಂಥ ಹೌದು, ಧ್ಯಾನ ಮಂತ್ರಗಳು. ಧ್ಯಾನ ಮಂತ್ರ. ಮಂತ್ರ ಡಸಂಟ್ ಹ್ಯಾಸ್ ಎನಿ ಮೀನಿಂಗ್. ಮಂತ್ರಗಳೇ ಇಟ್ ಇಸ್ ಪ್ಯೂರ್ ಸೌಂಡ್, ಅದಕ್ಕೆ ಯಾವುದು ಮೀನಿಂಗ್, ಮಂತ್ರಗಳಿಗೆ ಆ್ಯಕ್ಚುಲಿ ಮೀನಿಂಗ್ ಇಲ್ಲ, ಅದು ಬರೀ ಸೌಂಡ್ ಅಷ್ಟೇ. ಧ್ಯಾನ ಶ್ಲೋಕ, ಧ್ಯಾನ ಅಂತ ಬರುತ್ತಲ್ಲ, ಅದು ಅಮ್ಮನ ಆ ದೇವಿಯ ವರ್ಣನೆಗಳು. ಚತುರ್ಭುಜೆ, 4 ಕೈ ಇರೋಳು. ಈಗ ನೀವು ಧ್ಯಾನ ಶ್ಲೋಕಗಳು ಅಂತ ಹೇಳ್ತೀರಿ. ಏನದು ಧ್ಯಾನ ಶ್ಲೋಕ ಅಂದರೆ ದೇವಿಯ ಒಂದು ಅವತಾರದ ವರ್ಣನೆ. ಯಾವ ರೀತಿ ಆ ಅಮ್ಮ ಕೂತಿದ್ದಾಳೆ, ಯಾವ ರೀತಿ ಏನೇನಿದೆ, ಎಷ್ಟು ಕೈಗಳಿದೆ, ಯಾವ ರೀತಿ ಇದ್ದಾಳೆ. ಸೊ ಇವಾಗ ಲಲಿತಾ ಸಹಸ್ರನಾಮಲ್ಲಿ ಧ್ಯಾನ ಮಂತ್ರ ಸ್ಟಾರ್ಟಿಂಗಲ್ಲೇ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿ ಸ್ಫುರಃ ತಾರಾನಾಯಕ ಶೇಖರಾಂ ಸ್ಮಿತಮುಖಿಂ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಮಣಿಪೂರ್ಣ ರಕ್ತಚಷಕಂ ರಕ್ತೋತ್ವಲಂ ಬಿಭ್ರತಿಂ ಸೌಮ್ಯಾಂ ರತ್ನಗಡಸ್ಥ ರಕ್ತಚರಣಂ ಧ್ಯಾಯೇತ್ ಪರಮಂಬಿಕಾಂ. ಸೊ ಮಹಾತ್ರಿಪುರ ಸುಂದರಿಯ ವರ್ಣನೆ. ಸಿಂಧೂರಾರುಣ ವಿಗ್ರಹಂ ಅಂದರೆ ಆ ಸಿಂಧೂರ ಕಾಂತಿ ಉಳ್ಳಂತಹ ದೇಹ. ಸೊ ಅಷ್ಟು ಶಿ ಈಸ್ ವೆರಿ ಗ್ರೇಸ್ಫುಲ್ ಎನಫ್. ಆಮೇಲೆ ತ್ರಿನಯನ, 3 ಕಣ್ಣುಗಳು. ಸ್ಮಿತಮುಖಿ ಅಂದರೆ ಹಸನ್ಮುಖಿಯಾಗಿ ಕೂತಿದ್ದಾಳೆ, ಮಂದಹಾಸ ಹಸನ್ಮುಖಿಯಾಗಿ ನೀಟಾಗಿ ಕೂತಿದ್ದಾಳೆ. ಅಂಥ ದೇವಿಯನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಅದು ನೀವು ಕಲ್ಪನೆ ಮಾಡ್ಕೋಬೇಕು. ಧ್ಯಾನ ಶ್ಲೋಕದಲ್ಲಿ ನೀವು ಹೇಳೋದಲ್ಲ, ಹೇಳೋ ಟೈಮಲ್ಲಿ ನೀವು ಕಲ್ಪನೆ ಮಾಡ್ಕೋ, ಇಮ್ಯಾಜಿನೇಷನ್ ನಿಮ್ಮ ಕಲ್ಪನೆ ಮಾಡಿ ಆಮೇಲೆ ಶ್ರೀಮಾತಾ ಶ್ರೀ ಮಹಾರಾಜ್ನಿ ನೀವು ಸ್ಟಾರ್ಟ್ ಮಾಡಿ. ಸೊ ಅದು ಕ್ರಮ, ಅದು ಹೋಯಿತು. ಅದೇ ರೀತಿ ನೀವು ಮಾಡ್ತೀರಾ. ಸೊ ಇದು ಕ್ರಮ. ಇದೇ ರೀತಿ ಎಲ್ಲ ದೇವಿ ಎಲ್ಲ ಅವತಾರಗಳಿಗೆ ಧ್ಯಾನ ಶ್ಲೋಕ ಅಂತ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಇನ್ವೋಕಿಂಗ್ ದಿ ದೇವಿ. ಅದೇ ಕೀ. ನೀವು ಅದಾದಮೇಲೆ ನೀವು ಕ್ರಮವಾಗಿ ನೋಡಿದ್ರೆ ಅಲ್ಲಿ ನೀವು ಹೇಳ್ತೀರಾ ಬುಹು ಓಂ ಬುವ ಓಂ ಬುಹು ಲಲಿತಾ ಪರಮೇಶ್ವರಿ ಆವಾಹಯಾಮಿ ಎಂಬುವ ಲಲಿತಾ ಪರಮೇಶ್ವರಿ ಇದನ್ನು ಓಂ ಬುಹು ಬುಹ ಸುವಹ ಈ ಥರ ನೀವು ಕ್ರಮವಾಗಿ ಆಹ್ವಾನ ಮಾಡಿ
ಪಂಚೋಪಚಾರ ಮಾಡ್ತೀರಾ. ಲಂ ಪೃಥ್ವಿ ತತ್ವಾತ್ಮಿಕಾಯ ಗಂಧಂ ಸಮರ್ಪಯಾಮಿ ಹಮ್ಮಾಕರ ತತ್ವಾತ್ಮಿಕಾಯ ಪುಷ್ಪಂ ಆ ಥರ ಪಂಚೋಪಚಾರ ನೀವು ಆಚಾರ ಮಾಡಾದ್ಮೇಲೆ ನೀವು ಕ್ರಮವಾಗಿ ಲಲಿತಾ ಸಹಸ್ರನಾಮ ಮಾಡ್ಬೋದು. ಬಟ್ ಜನರಿಗೆ ಇದೆಲ್ಲ ಅರ್ಥ ಆಗೋದು ಜನರಲಿ ಭಾವ ಈಸ್ ಮೇನ್. ಅಯ್ಯೋ ಇವ್ರೇನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ಬಟ್ ಇದು ಕ್ರಮ, ನಮಗೆ ತಿರುಗಕ್ಕೆ ಕಷ್ಟ ಆಗತ್ತೆ. ಇದು ಕ್ರಮ. ಬಟ್ ದೇವಿ ನೋಡೋದು ಭಾವ, ಭಕ್ತಿ. ವಾಟ್ ಏನು ಭಾವ ಇದೆ ನಿಮ್ಮಲ್ಲಿ ಅಷ್ಟೇ. ಅಮ್ಮ ಅಂತ ನೀವು ಕರಿತಾ ಇದ್ದೀರಾ, ನಿಮ್ಮ ಅಮ್ಮ ಅವ್ರಿಗೆ ನೀನು ಬಾಮ್ಮ ಹಿಂಗೆ ಕೂತ್ಕೋ ಹಂಗೆ ಕೂತ್ಕೋ ಅಂತ ಹೇಳ್ತೀರಾ. ಶಿ ಈಸ್ ಮೈ ಮದರ್. ಬಾಮ್ಮ ಹಿಡ್ಕೋತೀರಾ, ಹಾಗೆ ಮಾಡ್ತೀರಿ, ಕೂತ್ಕೋ ಅಂತೀರಿ, ಬೈತೀರಿ. ಇದೆಲ್ಲ 1 to 1 ನೀವು ಅದೇ ರೀತಿ ಇದರಲ್ಲೂ ಏನು ವ್ಯತ್ಯಾಸ ಇಲ್ಲ. ಯುವರ್ ಭಾವ ಪ್ಲೇಸ್ ಅ ಮೇಜರ್ ರೋಲ್ ಇನ್ ತಂತ್ರ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ತುಂಬ ಜನರಿಗೆ ನೆಗೆಟಿವ್ ಕಾನ್ಸೆಪ್ಟ್ ಇಲ್ಲ. ತಂತ್ರ ಅಂದರೆ ಇಟ್ ಈಸ್ ಮೆಥಡ್ ಆ್ಯಂಡ್ ಟೆಕ್ನಿಕ್ ಅಷ್ಟೇ. ಓಕೆ, ಈಗ ಶ್ರೀವಿದ್ಯಲ್ಲಿ ಈಗ ದಶಮಹಾವಿದ್ಯೆ ದೇವಿಗಳಿದೆಲ್ಲ, ಈಗ ತಾರ, ಕಾಳಿ, ಚಿನ್ಪುಸ್ತ, ಧೂಮವತಿ, ಕಮಲಾತ್ಮಿಕ, ಬಗಳಾಮುಖಿ, ಮಾತಂಗಿ, ಷೋಡಶಿ. ಈಗ ಈ ದೇವಿಗಳೆಲ್ಲ, ಈಗ ಉದಾಹರಣೆಗೆ ಈಗ ನಾನು ಕಾಳಿನೋ ಅಥವಾ ಕಮಲಾತ್ಮಿಕನೋ, ಈಗ ಕಾಳಿನೇ ಫೋಟೋ ಇಟ್ಕೊಂಡು ಅಥವಾ ಕಾಳಿ ಅಂತ ಇಟ್ಕೊಂಡಾಗ ನಾನು ಕಾಳಿಗೂ ಕೂಡ ಇದೇ ಸಾತ್ವಿಕ ಪೂಜೆ ಮಾಡ್ಬೋದಾ? ಮಾಡ್ಬೋದು. ಓಕೆ, ಮಾಡ್ಬೋದು. ಓಕೆ. ಈಗ ಕಾಳಿನ ಏನಕ್ಕೆ ಪೂಜೆ ಮಾಡ್ತಾರೆ? ಕಾಳಿಯನ್ನ ಆಕ್ಚುಲಿ ತುಂಬಾ ಜನ ಬೇರೆ ಬೇರೆ ರೀತಿ ದೇರ್ ಆರ್ ಮೆನಿ ಟೈಪ್ಸ್, ಮೆನಿ ಫಾರ್ಮ್ಸ್ ಆಫ್ ಕಾಳಿ. ತುಂಬಾ ವ್ಯತ್ಯಾಸಗಳು ಬರುತ್ತೆ. ತ್ರಿಶೂಲ ಇಟ್ಕೊಂಡಿರೋದಕ್ಕೆ ಒಂದು ಬರುತ್ತೆ, ಖಡ್ಗ ಇಟ್ಕೊಂಡಿರೋದಕ್ಕೆ ಒಂದು ಬರುತ್ತೆ. ಕೆಲವೊಂದು ಬರೀ ಅಭಯ ಮತ್ತೆ ವರದ ಮುದ್ರೆಗಳನ್ನ ಇಟ್ಕೊಂಡಿರ್ತಕ್ಕಂತಹ ಕಾಳಿ, ಆದ್ಯ ಕಾಳಿ ಅಂತ ನಾವು ಹೇಳ್ತೀವಿ. ಜನರಲಿ ಸಂಸಾರ ಗೃಹಸ್ಥರಿಗೆ ಆದ್ಯ ಕಾಳಿ ಈಸ್ ಬೆಸ್ಟ್ ಆ್ಯಂಡ್ ಸೇಫ್. ಯಾಕೆ ಅಂದರೆ ಆ ಅಮ್ಮ ಅಭಯ ಮತ್ತು ವರದ ಹಸ್ತಗಳನ್ನು ಇಟ್ಕೊಂಡಿರ್ತಾಳೆ. ಶಿ ಈಸ್ ದಿ ಫಾರ್ಮ್ ಆಫ್ ಪ್ರೊಟೆಕ್ಟರ್. ಸೊ ಆ ಕಾಳಿಯನ್ನು ನೀವು ವರ್ಷಿಪ್ ಮಾಡಿದ್ರೆ ದಟ್ ಈಸ್ ಗುಡ್. ಬಟ್ ಕೆಲವೊಂದು ಕಾಳಿ, ಇವಾಗ ಸ್ಮಶಾನ ಕಾಳಿ, ಗುಹ್ಯ ಕಾಳಿ, ರಣಕಾಳಿ, ಈ ಥರ ಎಲ್ಲ ಇದೆ. ಕಾಳಿಯಲ್ಲೂ ಕೂಡ ವ್ಯತ್ಯಾಸಗಳಿದೆ. ಸೊ ಅಲ್ಲಿ ಹಂಗೆ ನೀವು ಸಾತ್ವಿಕವಾಗಿ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಏನು ಕ್ರಮ ಅಂತ ಹೇಳಿರ್ತಾರೆ ಅದೇ ಕ್ರಮದಲ್ಲಿ ನೀವು ಪೂಜೆ ಮಾಡಬೇಕು. ಅವ್ರಿಗೆ ಏನು ಇಷ್ಟ ಅದೇ ಕೊಡಬೇಕು. ಅದೇ ರೀತಿ ಹೌದು, ಅದು ಎನರ್ಜಿ ಸರ್. ಆ ಎನರ್ಜಿಗೆ ಯಾವ ರೀತಿ ನೀವು ನೋಡ್ಕೋಬೇಕು ಹಂಗೆ ಅದು ವರ್ಕ್ ಆಗೋದಿಲ್ಲ ಅಂದರೆ ಆಗೋಲ್ಲ ಅದು. ಈಗ ನಂತರದ್ದು ತಾರ ಆಗ್ಬೋದು, ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ, ಇದೆಲ್ಲ ನೀವು ನಿಮ್ಮ ಕಾಮಾಖ್ಯ ಮಂದಿರ ಕೇಳಿದಿರಲ್ಲ, ನೀಲಾಂಜನ ಪರ್ವತ, ಕಾಮಾಖ್ಯ ಮಂದಿರದಲ್ಲಿ ಇದೆಲ್ಲಾನು ನೀವು ನೋಡ್ಕೋಬಹುದು. ಈಗ ಅದೇ ತರ ದೇವಿ ಕಮಲಾತ್ಮಿಕ. ಹೌದು, ಕಮಲಾತ್ಮಿಕ ಅಂದ್ರೆ ಮಹಾಲಕ್ಷ್ಮಿಯ ತಾಂತ್ರಿಕ ರೂಪ, ಷೋಡಶಿ ಅಂತ ನಾವು ಕರಿತೀವಿ. ಆ ಷೋಡಶಿಯಲ್ಲಿ ನೀವು ಹೇಳಿದ್ರಲ್ಲ ಶ್ರೀವಿದ್ಯಾ ಅಂತ, ಆ ಶ್ರೀವಿದ್ಯಾ ಮಂತ್ರಗಳಿಂದಾನೇ ಇದಕ್ಕೆ ಪೂಜೆ. ದಶಮಹಾವಿದ್ಯೆಯಲ್ಲಿ ಕಮಲಾತ್ಮಿಕ ಅದು ಮೂಲ ಮಂತ್ರನೇ. ಅದು ಅಮ್ಮನವರು ಅಂದ್ರೆ ಶ್ರೀವಿದ್ಯಾದಲ್ಲಿ ಏನು ಷೋಡಶಿ ಅಂತ ನಾವು ಏನು ಷೋಡಶಿ ಮಂತ್ರ ಅಂತ ನಾವು ಹೇಳ್ತೀವೋ 16 ಲೆಟರ್, ಅದೇ ಮಂತ್ರದಿಂದ ಇಲ್ಲಿ ಜಪ ಕ್ರಮಗಳು, ಪೂಜಾ ಕ್ರಮಗಳು ಬರುತ್ತೆ. ಷೋಡಶಿ ಮಹಾಲಕ್ಷ್ಮಿಯ ಸ್ವರೂಪ. ಅದೇ ರೀತಿ ತಾಂತ್ರಿಕವಾಗಿ ಸರಸ್ವತಿ ನೋಡ್ತೀರಾ ಅಂದ್ರೆ ಮಾತಂಗಿ ಅಂತ ನಾವು ಕರಿತೀವಿ. ಸೊ ಶಿ ಈಸ್ ಮಾತಂಗಿ, ಸರಸ್ವತಿಯ ಒಂದು ತಾಂತ್ರಿಕ ಸರಸ್ವತಿ. ಇಲ್ಲಿ ಕಮಲಾತ್ಮಿಕಾಗೂ ಮಹಾಲಕ್ಷ್ಮಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಇಲ್ಲಿ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಬೀಜಾಕ್ಷರಗಳಿಂದ ನಾವು ಜಾಸ್ತಿ ಪೂಜೆ. ಯಾವುದು ಇಲ್ಲಿ ದಶಮಹಾವಿದ್ಯೆಯಲ್ಲಿ ಬರೀ ಬೀಜಾಕ್ಷರಿ ಮಂತ್ರಗಳಿಂದನೇ ಪೂಜೆ, ಯಂತ್ರಗಳಿಂದ ಪೂಜೆ. ಬಟ್ ನೀವು ಲಕ್ಷ್ಮಿ ಅಲ್ಲಿ ನೋಡಿ, ಶ್ರೀ ಸೂಕ್ತ ನೀವು ಮೂಲ ಕನಕದಾರ ಸ್ತೋತ್ರಗಳಂತ ಇದೆ, ಅದರಿಂದ ಪೂಜೆ ಮಾಡ್ಬೋದು. ಇದು ಮಹಾಲಕ್ಷ್ಮಿಗೆ ಶ್ರೀ ಸೂಕ್ತದಿಂದ ಪೂಜೆ ಮಾಡಿ. ಶ್ರೀ ಸೂಕ್ತನೂ ನೋಡಿ ನೀವು 15 ಸ್ಟ್ಯಾನ್ಸಾಸ್, ಅಗೇನ್ 15. ಆ 15 ಲೆಟರ್ಸ್ ಇದೆಯಲ್ಲ, ಅದು ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಶ್ರೀ ಸೂಕ್ತ. ಶ್ರೀ ಸೂಕ್ತ ಆಯಿತು. ಎಂಡ್ ಆಫ್ ದಿ ಡೇ ನೀವು ಬೀಜಾಕ್ಷರಿ ಆದರೂ ಮಾಡಿ, ಇದಾದರೂ ಲಕ್ಷ್ಮಿಯೇ, ಸರಸ್ವತಿಯೇ, ಕಾಳಿಯೇ. 3 ಶಕ್ತಿನೇ ಈ ಪ್ರಪಂಚದಲ್ಲಿ ಇರೋದು, 3 ಶಕ್ತಿ. ನೀವು ಇವಾಗ ಆಟಮ್ಸಲ್ಲಿ ನೋಡಿ ಏನು ಸಿಗ್ತದೆ, 3: ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್, ಇಷ್ಟೇ. ಓಕೆ, ಈಗ ನಂತರದ್ದು ಸರಸ್ವತಿನ ಮಾತಂಗಿ ಅಂತ ಕರೀತಾರೆ. ಹೌದು, ಮಾತಂಗಿ ಎಸ್ಪೆಷಲಿ ರಾಜಕಾರಣಿಗಳಿಗೆ, ಸಿನಿಮಾದವರಿಗೆ, ಹೌದು, ಕಲೆಗೆ. ಹೌದು, ಅಂದ್ರೆ ನೀವು ಮಾತಂಗಿ ಆರಾಧಕರು? ಹೌದು, ನಾನು ಮಾತಂಗಿ ಮಾಡ್ತೀವಿ. ಹೌದು, ನಮ್ಮ ಗುರುಗಳು ಯಾವುದೋ ಒಂದು ವಿಷಯಕ್ಕೆ ಆಕ್ಚುಲಿ ನಾನು
ಸರಸ್ವತಿ ಅಮ್ಮನವರ ಆರಾಧನೆ ಮಾಡ್ತಾ ಇದ್ದಿದ್ದು ಚಿಕ್ಕನಿಂದಾನು. ಅದಾದಮೇಲೆ ಆಫ್ಟರ್ ಸಮ್ ಟೈಮ್ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಒಂದ್ಸತಿ ಕಾಮಾಖ್ಯದಲ್ಲಿ ಇದನ್ನು ಉಪದೇಶ ಮಾಡಿತ್ತು. ಹ್ಮ್. ನಮ್ಮ ಗುರುಗಳು ಅಥರ್ವಣ ವೇದ ಬ್ರಹ್ಮಶ್ರೀ, ಅಥರ್ವಣ ವೇದದಲ್ಲೇ ಬ್ರಹ್ಮ ಆಗಿರಿದ್ರು ಅವರು. ಅಥರ್ವಣ ವೇದದಲ್ಲಿ ಆಚಾರ್ಯ ಶ್ರೀಧರ ಅಡಿ ಅಂತ ಅವರು, ಗೋಕರ್ಣದವರು. ಸೊ ಅವರು ಅಥರ್ವಣ ವೇದದಲ್ಲಿ ಕೆಲವೊಂದು ವಿಶೇಷವಾದ ಆ, ಹೇಳಿದರು. ಆಮೇಲೆ ಅವ್ರಿಗೆ ಸ್ವಲ್ಪ ಮಹಾನ್ ಬಾರು ಈ ಅವ್ರು ಸ್ವಲ್ಪ ಕಾಶಿ, ಉಜ್ಜೇನ್, ಕಾಮಾಖ್ಯ, ಗುವಾಹಟಿ, ಮಯಾಂಗ್ ಇಂಥ ಜಾಗದಲ್ಲೆಲ್ಲ ಸ್ವಲ್ಪ ಅವರು ಚೆನ್ನಾಗಿದ್ರು. ಸೊ ಅಲ್ಲಿ ಅವರಿಗೆ ಪರಿಚಿತರಿರ್ತಾರಲ್ಲ ಮಹಾನ್ ಭಾವರು. ಸೊ ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋಗೋರು. ಏಯ್ ನೀನು ಇವ್ರ ಹತ್ರ ಏನಾಗುತ್ತೋ ತಗೊಳ್ಳೋ ಅಂತ ಹೇಳೋದು. ಅವ್ರ ಜೊತೆ ಡಿಸ್ಕಸ್ ಆದಾಗ ಕೆಲವೊಂದನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಅಂಥ ಸಮಯದಲ್ಲಿ ನನಗೆ ಕಾಮಾಖ್ಯದಲ್ಲಿ ಒಂದು ದೀಕ್ಷೆ ಆಗಿದ್ದು ಮಾತಂಗಿ. ಸೊ ಮಾತಂಗಿದು ನೋಡಿ, ನೀವು ಬೇಕಾದರೆ ಧ್ಯಾನ ಶ್ಲೋಕಗಳು ಅಲ್ಲಿ ಹೇಳ್ತಾಳೆ, ಘನಶ್ಯಾಮಾಂಗೀಂ ಸಿತಾಂ ರತ್ನಪೀಠೆ ಶುಕಸ್ಯೋನಿತಾಂ ಶೃಣ್ವಂತೀಂ ರಕ್ತವಸ್ತ್ರಾಂ ಸುರಪಾನಮತ್ತಾಂ ಸರೋಜಸ್ಥಿತಾಂ ಶ್ರೀಂ ಭಜೆ ವಲ್ಲಕೀಂ ವಾದಯಂತಿಂ ಮಾತಂಗಿಂ ಅಂತ ಹೇಳ್ತೀವಿ. ಸೊ ಅಲ್ಲಿ ನೀವು ಏನು ನೋಡ್ತೀರಾ, ಆ ಅಮ್ಮನ ವರ್ಣನೆ ಘನಶ್ಯಾಮಂಗಿ ಅಂದರೆ ಮೋಡದಂತಹ ಕಪ್ಪು ಉಳ್ಳಂತಹ ದೇಹ. ಸಿ ಈಸ್ ದಟ್ ಕಾಂಪ್ಲೆಕ್ಸ್, ಆ ಒಂದು ಕಾಂಪ್ಲೆಕ್ಸ್. ಘನಶ್ಯಾಮಾಂಗಿಂ ಸ್ಥಿತಾಂ, ಒಂದು ಭಂಗಿಯಲ್ಲಿ ಕೂತಿದ್ದಾರೆ, ಕ್ಲೀನಾಗೆ ಬೆನ್ನೆಲ್ಲ ಎರೆಕ್ಟಾಗಿ ಕೂತಿದೆ. ರತ್ನಪೀಠೆ ಅಂದರೆ ಆ ಎಮ್ಮನ ಪೀಠ ಅಂದರೆ ಸಿಂಹಾಸನ ರತ್ನಪೀಠೆ ಆದಂತಹ ಎಮ್ರಾಲ್ಡು ಅದು ಇದು ಅಂಥ ಪೀಠದ ಮೇಲೆ ಕೂತಿದ್ದಾರೆ. ಶೃಣ್ವಂತಿಂ, ಸೊ ಅಲ್ಲಿ ಪ್ಯಾರೆಟ್ಸ್, ಈ ಪ್ಯಾರೆಟ್ಸ್ಗಳು ಆ ಅಮ್ಮನ್ನ ಯಾವಾಗಲೂ ಆ ಆ ಪ್ಯಾರೆಟ್ಸ್ದ ಸೌಂಡ್ ತುಂಬ ಇಷ್ಟ. ಅದು ಆ್ಯಕ್ಚುಲಿ ಪ್ಯಾರೆಟ್ಟು ನೀವು ಜನರಲೈಸ್ ಆಗಿ ತಗೋಬಿಡಿ, ವಾಕ್ಶಕ್ತಿಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಾಕ್ಸಿದ್ಧಿ ವಾಕ್ಶಕ್ತಿಯನ್ನು ಕೊಡುವಂತಹ ಘನಶ್ಯಾಮಾಂಗಿಂ ಸಿತಾಂ ರತ್ನಪೀಠೇಶ್ವರನಿಂದ ಶೃಣ್ವಂತಿಂ ರಕ್ತವಸ್ತ್ರ ಅಂದರೆ ದೇವಿ ರಕ್ತವಸ್ತ್ರ, ಕೆಂಪು ವಸ್ತ್ರನ ಉಟ್ಕೊಂಡಿದ್ದಾಳೆ. ಸುರಾಪಾನ ಮತ್ತಾಂ ಅಂದರೆ ಇವಾಗ ಈ ಸುರ ಅಂದರೆ ಆಲ್ಕೋಹಾಲ್ ಥರ ಆ ಥರ. ಶಿ ಈಸ್ ಇಂಟು ಇಂಟಾಕ್ಸಿಕೇಶನ್ ಫಾರ್ಮ್. ಆ ಎಮ್ಮನ ಕಣ್ಣುಗಳು ಇಂಟಾಕ್ಸಿಕೇಟೆಡ್, ಕಂಪ್ಲೀಟ್ ಒಂದು ಇಂಟಾಕ್ಸಿಕೇಶನ್ ಕಣ್ಣು ಯಾವ ರೀತಿ ಇರುತ್ತೋ ಅದೇ ರೀತಿ ಕಣ್ಣುಗಳು. ಜೊತೆಗೆ ಕೈಯಲ್ಲಿ ಒಂದು ವೀಣೆ. ಸುರಾಪಾನ ವಲ್ಲಕೀಂ ವಾದಯಂತಿಂ, ಯಾವಾಗಲೂ ವೀಣೆಯನ್ನು ನುಡಿಸ್ತಾ ಆರ್ಟನ್ನು ರೆಪ್ರೆಸೆಂಟ್ ಮಾಡುವಂತಹ ದೇವಿ ಈ ಮಾತಂಗಿ. ಸೊ ಶಿ ಈಸ್ ತಾಂತ್ರಿಕ್ ಸರಸ್ವತಿ ಅಂತ ಹೇಳ್ತೀವಿ, ಬಟ್ ದೆರ್ ಇಸ್ ನೋ ಡಿಫ್ರೆನ್ಸ್. ಆರ್ಟಿಗೆ ರೆಪ್ರೆಸೆಂಟ್ ವಾಕ್ಶಕ್ತಿ, ಒಳ್ಳೆ ಮಾತುಗಾರಿಕೆ, ಎಸ್ಪೆಷಲಿ ಲಾಯರ್ಸ್ಗಳಿಗೆಲ್ಲ ಮಾತು ಚೆನ್ನಾಗಿರ್ಬೇಕಲ್ಲ. ಸೊ ಅಂಥವ್ರಿಗೆಲ್ಲ ಕಲೆ, ಚಿತ್ರರಂಗ. ರಾಜಮಾತಂಗಿ ಅಂತ ಇನ್ನೊಂದುಂಟು, ರಾಜಮಾತಂಗಿ ಅಲ್ಲಿ ಈ ಸ್ವಲ್ಪ ರಾಜಕಾರಣಿಗಳಿಗೆ ಸ್ವಲ್ಪ ಫೇರ್ವೆಲ್. ರಾಜಶ್ಯಾಮಲ ಅಂದ್ರೆ ಹೌದೌದು ಹೌದು, ರಾಜಶ್ಯಾಮಲ ಇನ್ನೊಂದು ಮಾತಂಗಿ ಹೆಸರೇ. ಓಕೆ. ಈಗ ಕಮಲಾತ್ಮಿಕ ಅಂದ್ರೆ ಮಹಾಲಕ್ಷ್ಮಿದು. ಮಹಾಲಕ್ಷ್ಮಿ. ಈಗ ಕಮಲಾತ್ಮಿಕನ ಮಹಾಲಕ್ಷ್ಮಿನ ಹೊಲಿಸ್ಕೊಬೇಕು ಅಂದ್ರೆ ಒಂದಷ್ಟು ಹೊಲಿಸ್ಕೋಬೇಕು ಅಂದರೆ ಅದು ಶಿ ವಿಲ್ ನಾಟ್, ಐ ಆಮ್ ಸಾರಿ ಟು ಸೇ ದಿಸ್, ತುಂಬ ಜನ ಬೇರೆ ರೀತಿ ಹೇಳ್ಬೋದು. ಶಿ ವಿಲ್ ನಾಟ್ ಜಸ್ಟ್ ಅಪಿಯರ್ ಇನ್ ಫ್ರಂಟ್ ಆಫ್ ಯು. ಅದಕ್ಕೆಲ್ಲ ತುಂಬಾ ಇಡೀ ನಿಮ್ಮ ಜೀವನನೇ ಕೊಡಬೇಕಾಗ್ತದೆ. ಯು ಕ್ಯಾನ್ ಗೆಟ್ ಹರ್ ಗ್ರೇಸ್, ಆ ಎಮ್ಮಂದ ಅನುಗ್ರಹ ಪಡಿಬೋದು. ಇವಾಗ ನೀವು ಕಮಲಾತ್ಮಿಕ ಅಂತ ಹೇಳಿದ್ರಿ ಅಥವಾ ಮಹಾಲಕ್ಷ್ಮಿ ಅಂತ ಹೇಳಿದ್ರಿ. ಶ್ರೀವಿದ್ಯೆ ಕೆಲವೊಂದು ಸಂಖ್ಯೆಗಳಿಂದ ನೀವು ಜಪ ಅಥವಾ ಪಾರಾಯಣಗಳನ್ನು ಮಾಡಿ ಹೋಮಗಳನ್ನು ಮಾಡಿದ್ರೆ ಶಿ ವಿಲ್ ಬ್ಲೆಸ್ ವಿತ್ ಪ್ರಾಸ್ಪ್ಯಾರಿಟಿ. ಪ್ರಾಸ್ಪ್ಯಾರಿಟಿ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಮನಿ, ಬರೀ ಹಣದ್ದು ಅಂತ ಅಲ್ಲ. ಪ್ರಾಸ್ಪ್ಯಾರಿಟಿ ಅಂದರೆ ಫುಲ್ಫಿಲ್ಮೆಂಟ್. ನೀವು ಇದ್ರೇನೆ ಅದೇ ದೊಡ್ಡ. ಸೊ ಅದೆಲ್ಲವನ್ನು ಕೊಡ್ತೇವೆ. ಇದು ನಿಮಗೆ ಮಹಾಲಕ್ಷ್ಮಿದಾಯಿತು. ಷೋಡಶಿ ಅಗೇನ್, ಷೋಡಶಿ ಶ್ರೀವಿದ್ಯೆದೇ ಮಂತ್ರ. ಅಲ್ಲಿ 15 ಲೆಟರ್ಸ್ 16 ಲೆಟರ್ಸ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅದೇ ಮಂತ್ರಗಳನ್ನು ನೀವು ಹೇಳ್ತೀರಿ. ಬಟ್ ಅಗೇನ್ ಬ್ರಿಂಗಿಂಗ್ ಟು ಯುವರ್ ನೋಟಿಸ್, ದಶಮಹಾವಿದ್ಯೆಯಲ್ಲಿ ಬರ್ತಕ್ಕಂತಹ ಮಂತ್ರಗಳು ಸಾಮಾನ್ಯ ಜನರಿಗೆ ಅಲ್ಲ. ಯಾಕಂದರೆ ಅದು ದೀಕ್ಷಾ ಕ್ರಮ ಇರುತ್ತೆ. ಜನರಲ್ಲಾಗಿ ಹೇಳಕ್ಕೆ ಹೋಗಬೇಡಿ, ಜನರಲ್ಲಾಗಿ ಸಿಕ್ತು ಹೇಳ್ಬಿಟ್ಟೆ ಅನ್ನೋದು ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ವ್ಯತ್ಯಾಸಗಳು ಆಗ್ಬೋದು. ಯಾಕೆ ಅಂದರೆ ಅಲ್ಲಿ ಎಲ್ಲ, ಫಾರ್ ದಟ್ ಮ್ಯಾಟರ್ ಎಲ್ಲ ಮಂತ್ರಗಳಿಗೆ ಅಂಗನ್ಯಾಸ, ಕರನ್ಯಾಸ, ಋಷಿನ್ಯಾಸ ಅಂತ ನ್ಯಾಸಗಳು ಬರುತ್ತೆ. ಏನಿದು ನ್ಯಾಸಗಳು ಅಂದರೆ ಆ ಮಂತ್ರಗಳನ್ನು ನಿಮ್ಮ ದೇಹದಲ್ಲಿ ಪ್ರತಿಷ್ಠೆ ಮಾಡ್ಕೊಳ್ಳೋದು ಅಂತ. ನಿಮ್ಮ ದೇಹದ
ಅಂಗಾಂಗಗಳಿಗೆ ಪ್ರತಿಷ್ಠೆ ಮಾಡ್ಕೊಳ್ಳೋದು ಅಂತ. ಯು ಆರ್ ಇನ್ವೋಕಿಂಗ್ ದಿ ಮಂತ್ರ ಇನ್ ಯೋರ್ ಸೆಲ್ಫ್ ಫಸ್ಟ್. ಸೊ ಅದು ಕ್ರಮ. ಸೊ ಅದು ನಿಮಗೆ ಗೊತ್ತಿರಬೇಕು. ಸ್ವಲ್ಪ ಈ ಕಡೆ ಆ ಕಡೆ ಸುಮ್ಮನೆ ಜಪ ಮಾಡಿದ್ರೆ ಹಂಗಲ್ಲ. ಆಮೇಲೆ ಯಾವುದು ಜಪ ಮಾಡಬೇಕಾದ್ರೆ ಯಾವ ಮಣಿಯಿಂದ ಮಾಡಬೇಕು, ರುದ್ರಾಕ್ಷದಿಂದ ಮಾಡಬೇಕಾ, ಸ್ಫಟಿಕದಿಂದ ಮಾಡಬೇಕಾ, ಅಥವಾ ಬೇರೆಯಿಂದ ಮಾಡಬೇಕಾ, ಇದು ನಿಮಗೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಯಾವ ಫಿಂಗರಿಂದ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ಫಿಂಗರ್ಸ್ನ ನಾವು ಯೂಸ್ ಮಾಡೋಂಗಿಲ್ಲ ಕೆಲವೊಂದು ಮಂತ್ರಗಳಿಗೆ. ಜನರಲಿ ಹಿಂಗೆ ಮಾಡ್ತಾರೆ. ಈ ಮಂತ್ರ ಯೂಸ್ ಮಾಡಲೇಬಾರ್ದು ಅಂತ ಇದೆ ಜಪ. ಇವಾಗ ಜನರಲಿ ಪಬ್ಲಿಕ್ ಪಾಪ ಗೊತ್ತಿರಲ್ಲ ಜಪ ಅಂದರೆ ಅವ್ರಿಗೆ ಈ ಹಿಂಗೆ ಬೆರಳೆ ಬಳಸಬಾರ್ದು. ಬೆಳೆಸಬಾರ್ದು. ಇದು ಉಚ್ಚಿಷ್ಟ ಬರಲು ಅಂತ ಹೇಳ್ತೀವಿ. ಅದಕ್ಕೆ ಇದು ವಾಮಾಚಾರಕ್ಕೆ ಯೂಸ್ ಮಾಡ್ತಾರೆ. ಕೆಲವು ವಾಮಾಚಾರಕ್ಕೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಇದು. ಸೊ ಇಟ್ ಶುಡ್ ಬಿ ಕೆಪ್ಟ್ ಅವೇ. ಸೊ ಜಪ ಗೋಮುಖ ಅಂತ ಬರುತ್ತೆ ನೋಡಿ. ಗೋಮುಖದಲ್ಲಿ ನೀವು ಜಪ ಮಾಡಬೇಕಾದ್ರೆ ಹಿಂಗೆ ಕ್ಲೋಸ್ ಆಗಿರುತ್ತೆ. ಇದ್ರ ಒಳಗಡೆ ಜಪ ಮಾಡ್ತಾರೆ. ಅದು ಆ್ಯಕ್ಚುಲಿ ಅದು ಕ್ರಮ ಕೂಡ. ಸೊ ಅದರಲ್ಲಿ ಏನು ಹೇಳಿದೆ, ಬೇರೆಯವ್ರಿಗೆ ನಾವು ಜಪ ಮಾಡೋದು ಕಾಣಿಸ್ಬಾರ್ದು. ಆಮೇಲೆ ಓಪನಲ್ಲಿ ಜಪ ನೀವು ಅಲೋನ್ ಇದ್ರೂ ಕೂಡ ಓಪನಲ್ಲಿ ಮಾಡಂಗಿಲ್ಲ. ಯಾಕಂದರೆ ಆ ಜಪದ ಫಲ ಇಂದ್ರದೇವ ತಗೊಂಡೋಗ್ತಾನೆ ಅಂತ. ನೀವೇನು ಜಪ ಮಾಡಿರ್ತೀರಿ ಓಪನಲ್ಲಿ, ಇಂದ್ರದೇವ ತಗೊಂಡೋಗ್ತಾನೆ, ಆ ಫಲ ಹೋಗ್ಬಿಡುತ್ತೆ ಅಂತ. ಸೊ ಇಟ್ ಶುಡ್ ಬಿ ಆಲ್ವೇಸ್ ಕ್ಲೋಸ್ಡ್ ಏರಿಯಾದಲ್ಲಿ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಿಮಗೆ ಪೂರ್ವ ಸಿದ್ಧತೆ ಇದೆಲ್ಲ ಹೇಳಿರ್ಬೇಕು. ನಿಮ್ಮ ಯಾರು ಗುರುಗಳು ಅಂತ ಹೇಳಿರ್ತಾರೆ. ಅಲ್ಲ, ಅದಕ್ಕೆ ಕೆಲವೊಂದ್ಸರಿ ಕೆಲವು ಜಪ ಮಾಡ್ಬೇಕಂದ್ರೆ ಒಂದು ಬ್ಯಾಗಲ್ಲಿ ಹೌದೌದು, ಅದೇ ಗೋಮುಖ. ಇದು ಆಚೆ ಇರಬೇಕು. ಇದು ಅದು ಮಾಡ್ತಾ ಹಿಂಗೆ ಇಲ್ಲ. ಕೆಲವೊಂದು ಇದೆ, ಮಿಡಲ್ ಫಿಂಗರ್ ಯಾವ ಒಂದು ಕಾರ್ಯಕ್ಕಿದೆ, ಈ ಫಿಂಗರ್ ಒಂದು ಕಾರ್ಯಕ್ಕಿದೆ, ಈ ಫಿಂಗರ್ ಒಂದು ಕಾರ್ಯಕ್ಕಿದೆ, ಇದೆಲ್ಲಾನು ಒಂದು ಕಾರ್ಯಕ್ಕಿದೆ. ಸರ್, ಈಗ ಶ್ರೀವಿದ್ಯೆನೇ ಆಗಲಿ, ನೀವು ಪ್ರಾಕ್ಟೀಸ್ ಈ 48 ದಿನದ ಪೂಜೆಯಲ್ಲಿ ಏನಾದರೂ ಅಪಚಾರ ಮಾಡಿದ್ರೆ ಅಥವಾ ಒಂದಿನ ಮಾಡಿ ಇನ್ನೊಂದು ದಿನ ಬಿಟ್ಟು ಮಾಡಂಗಿಲ್ಲ. ಏನಾದ್ರೂ ಈ ತರದ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಇದು ತೊಂದರೆಗಳು ಕೂಡ ಆಗೋ ಸಾಧ್ಯತೆಗಳಿದೆಯಾ? ತೊಂದರೆ ಆಗಲ್ಲ, ಬಟ್ ನಿಮಗೆ ಫಲ ಸಿಗಲ್ಲ. ತೊಂದರೆ ಅನ್ನೋದೇನೂ ಇಲ್ಲ. ಅಮ್ಮ ಏನು ಮಾಡ್ತಾರೆ, ಅಮ್ಮನವರು ಏನು ಮಾಡಲ್ಲ. ಬಟ್ ಏನಂದರೆ ನಿಮಗೆ ಫಲ ಸಿಗಲ್ಲ ಅಷ್ಟೇ. ನೀವು ಯಾವ ಉದ್ದೇಶಕ್ಕೆ ಕೂತಿದ್ದೀರೋ ಅದು ಕಾರ್ಯ ನಡೆಯಲ್ಲ, ಆಗೋಲ್ಲ. ಮಾಡೋಕೆ ಮತ್ತೆ ಫಸ್ಟ್ 100% ನೋಡೋಕೆ. ಅದರಲ್ಲೂ ಕೂಡ ನಾನು ಅದೇ ಹೇಳಿದ್ನಲ್ಲ, ಈ ಶ್ರೀವಿದ್ಯೆ ಅಂತ ಬಂದಾಗ ಅದರಲ್ಲಿ ಸೃಷ್ಟಿಕ್ರಮ, ಸ್ಥಿತಿಕ್ರಮ, ಸಂಹಾರ ಕ್ರಮ, ಅದರಲ್ಲಿ ನಿಮಗೆ ಗೊತ್ತಿರಬೇಕು ನಾನು ಯಾವಾಗ ಸ್ಟಾರ್ಟ್ ಮಾಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೆ ದೀಕ್ಷೆ ಕೊಟ್ಟರು ಎಲ್ಲ ಆಯಿತು, ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ಅದು ವೆರಿ ಇಂಪಾರ್ಟೆಂಟ್. 15 days ಆಫ್ ಅಮಾವಾಸ್ಯ ಅಥವಾ ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ, ಅದು ವೆರಿ ಇಂಪಾರ್ಟೆಂಟ್. ಸೃಷ್ಟಿಕ್ರಮದಲ್ಲಿ ಅಮಾವಾಸ್ಯೆಯಿಂದ ಪೂರ್ಣಿಮಾ, ಯಾಕಂದರೆ ರೈಸಿಂಗ್ ಮೂನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಂಹಾರ ಕ್ರಮದಲ್ಲಿ ಉಲ್ಟಾ, ಅಂದರೆ ಪೂರ್ಣಿಮೆಯಿಂದ ಅಮಾವಾಸ್ಯೆ ಸಂಹಾರ ಕ್ರಮ ಅಂದರೆ ಎಲ್ಲವನ್ನು ಬಿಡೋದು, ಬರೀ ಆ ದೇವಿ ಮಾತ್ರ ಬೇಕು, ಅದು ಸಂಹಾರ ಕ್ರಮ. ಬೇರೆ ಸೃಷ್ಟಿಯ ಅಗತ್ಯ ಇಲ್ಲ, ಅದು ಸಂಹಾರ ಕ್ರಮ. ಈಗ ಕಾಮಾಖ್ಯದಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಂದ್ರೆ, ಕಾಮಾಖ್ಯಕ್ಕೆ ಹೋಗ್ತೀವಿ, ಅಲ್ಲಿ ನೋಡಿದ್ರೆ 10 ದೇವರುಗಳಿದೆ, ಒಳಗೆ ನೋಡಿದ್ರೆ 3 ದೇವರಿದೆ. ಕಾಮಾಖ್ಯ ದೇವಿಗೆ ಸ್ವರೂಪನೇ ಇಲ್ಲ ಅಂತ ಅಂತಾರೆ. ಕಾಮಾಖ್ಯ ಯೋನಿ ಆಕಾರದಲ್ಲಿರೋ ಶಕ್ತಿ ಪೀಠ ಅದು. ಆಕ್ಚುಲಿ ಕಾಮಾಖ್ಯ ಅಲ್ಲಿರ್ತಕ್ಕಂಥ ಆಕ್ಚುಲ್ ದೇವಿ ಯಾರು, ಮತ್ತೆ ಯಾಕಷ್ಟು ಪವರ್ಫುಲ್ ಕಾಮಾಖ್ಯ? ಸೊ ನೀಲಾಂಚಲ ಪರ್ವತ ಅಂತ ನಾವು ಕಾಮಾಖ್ಯ ಯಾಕೆ ಅಷ್ಟು ಪವರ್ಫುಲ್ ಅಂದರೆ, ಎಂಡ್ ಆಫ್ ದಿ ಡೇ ಅಗೇನ್ ಅಲ್ಲಿ 3 ಶಕ್ತಿಯರು ಕಾಮಾಖ್ಯದಲ್ಲಿ ಉಂಟು. ಅದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಸೊ ಕಾಮಾಖ್ಯ ತಂತ್ರಕ್ಷೇತ್ರ ಆಗಿರೋದ್ರಿಂದ ತಾಂತ್ರಿಕ್ ಸರಸ್ವತಿಯ ರೂಪದಲ್ಲಿ ಮಾತಂಗಿ ಅನ್ನೋದು ಆ ತಾಯಿ ಇದ್ದಾಳೆ. ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಮಹಾಷೋಡಶಿ ಅಂತ ಆ ಸ್ವರೂಪದಲ್ಲಿ, ಮಹಾಕಾಳಿ ಕಾಮಾಖ್ಯ ರೂಪದಲ್ಲಿದ್ದಾಳೆ. ಹೌದು, ಅಲ್ಲಿ ನೀವು ಹೇಳ್ದಂಗೆ ಗರ್ಭಾಲಯದಲ್ಲಿ ಮೂರ್ತಿ ಅನ್ನೋದಿಲ್ಲ, ಅಲ್ಲಿ ಯೋನಿಗೆ ಪೂಜೆ. ಅಂದರೆ ತಾಯಿ ಅಂದರೆ ಸೊ ಸತಿದೇವಿಯ ರಿಪ್ರೊಡಕ್ಷನ್ ಪಾರ್ಟ್ ಬಿದ್ದಿದ್ದರಿಂದ ಅದು ಶಕ್ತಿಪೀಠ, ಯೋನಿ ಭಾಗ ಬಿದ್ದಿರೋದ್ರಿಂದ ಅಲ್ಲಿ ನಿಮಗೆ ನೀವು ಬೇಡಿರ್ತಕ್ಕಂತಹ ಕಾಮನೆಗಳು, ಡಿಸೈರ್ಸ್ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಆಗ್ತದೆ. ಸೊ ಅಲ್ಲಿ ದೇವಿಯೇ ಯೋನಿಗೇನೆ ಪೂಜೆ ಕಾಮಾಖ್ಯದಲ್ಲಿ. ಅಲ್ಲಿ ನಿಮಗೆ ಮೂರ್ತಿ ಅನ್ನೋದು ಕಾಣಿಸಕ್ಕೆ ಬರೋದಿಲ್ಲ. ಆ ಯೋನಿ ಭಾಗದಲ್ಲಿ ಅಮ್ಮನವರ ಆ ಗರ್ಭಾಲಯದಲ್ಲಿ ನಿಮಗೆ ನೀರು ಹರಿತಾನೆ ಇರ್ತದೆ. ಸೊ ಅದು ನಿಮಗೆ ಈ ಜುಲೈ ತಿಂಗಳಲ್ಲಿ ಅಂಬುವಾಚಿ ಮೇಳ ಅಂತ ಮಾಡ್ತಾರೆ.
ಸೊ ಆ ಅಂಬುವಾಚಿ ಮೇಳ ಅಂದರೆ ಏನು ಅಂದರೆ, ನಿಮಗೆ 5 ಡೇಸ್ ಗರ್ಭಾಲಯ ಕ್ಲೋಸ್ ಮಾಡಿರ್ತಾರೆ. ಸೊ ಆ 5 ಡೇಸಲ್ಲಿ ಅಮ್ಮ ರಜಸ್ವಲ ಆಗ್ತಾಳೆ ಅಂತ ನಮ್ಮ ಒಂದು ನಂಬಿಕೆ. ಸೊ ಅಲ್ಲಿ ಈ ಸುಮಾರು ವರ್ಷದಿಂದ ಇದು ನಡೀತಾ ಇದೆ. ಅದಾದ ನಂತರ ಅಲ್ಲಿ ದಶಮಹಾವಿದ್ಯೆಯಲ್ಲಿ ಬರ್ತಕ್ಕಂತಹ ಎಲ್ಲ ದೇವಾಲಯ, ಚಿನ್ನಮಸ್ತ, ಧೂಮಾವತಿ, ಭೈರವಿ, ಎಲ್ಲ ಮಾತಂಗಿ, ಬಕಲಾಮುಖಿ, ಎಲ್ಲ ದೇವಾಲಯಗಳು ಕೂಡ ನಿಮಗೆ ಕಾಮಾಖ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲದೆ ಅವರ ಒಂದು ಪೂಜೆ ಕ್ರಮ ಕೂಡ ಅಲ್ಲಿ ಮಾಡೋದಿದೆ. ಬಟ್ ಅಲ್ಲಿ ಪದ್ಧತಿಗಳು ಬೇರೆ ಇದೆ. ನಿಮ್ಗೆ ಯಾರಾದರೂ ತಿಳಿದಿರೋರ ಹತ್ರ ನೀವು ತಿಳ್ಕೊಂಡು ಪೂಜೆಗಳನ್ನು ಮಾಡಿಕೊಂಡ್ರೆ ಅಕಾರ್ಡಿಂಗ್ ಟು ಯುವರ್ ಡಿಸೈರ್ ಆ ಕೆಲಸಗಳನ್ನು ನೀವು ಪಡ್ಕೋಬಹುದು. ಸೊ ಇದು ಕಾಮಾಖ್ಯ. ಈಗ ಕಾಮಾಖ್ಯ ಅಂತಲ್ಲ, ಈಗ ಯಾವ್ದಾದ್ರು ಒಂದು ದೇವರಿಗೆ ನಾವು ಈ ಬಲಿ ಕೊಡೋ ಪದ್ಧತಿ ಇರುತ್ತಲ್ಲ, ಇದು ಬಲಿ ಕೊಡೋದು ಏನಿದೆ ಆಕ್ಚುಲಿ, ಏನ್ ಸೂಚಿಸುತ್ತಿದು? ಅಲ್ಲಿ ಬಲಿಯ ಶಬ್ದ, ಅರ್ಥದ ಬಲಿ ಶಬ್ದ ಏನು ರೆಪ್ರೆಸೆಂಟ್ ಆಗುತ್ತೆ, ಗಿಫ್ಟ್ ಅಂತ ರೆಪ್ರೆಸೆಂಟ್ ಆಗುತ್ತೆ. ಸೊ ಇದು ಏನು ಗಿಫ್ಟು, ಬೇಸಿಕ್ಲಿ ಬಲಿ ಅರ್ಥನೇ ಸಂಸ್ಕೃತದಲ್ಲಿ ಡೈರೆಕ್ಟ್ ತೊಗೊಂಡ್ರೆ ಗಿಫ್ಟ್. ಸೊ ಅಲ್ಲಿ ಬಲಿ ನಿಮಗೆ ತಾಮಸವಾಗ್ಲೂ ಇದೆ, ರಾಜಸವಾಗ್ಲೂ ಇದೆ, ಸಾತ್ವಿಕ ಬಲಿಗಳಲ್ಲಿ ನಿಮಗೆ ಗೂಡನ್ನ, ಮೊಸರನ್ನ, ಅನ್ನ, ಬೇಸಿಕ್ಲಿ ಸ್ವೀಟ್ ಇಂದ ಮಾಡಿರ್ತಕ್ಕಂತಹ ಪದಾರ್ಥಗಳಲ್ಲಿ ನಿಮಗೆ ಬಲಿಯನ್ನ ಅಮ್ಮನವ್ರಿಗೆ ಅಥವಾ ದಿಕ್ಪಾಲಗಳಿಗೆ ಅಥವಾ ಯೋಗಿನಿಗಳಿಗೆ, ಇಂಥವರಿಗೆ ನಿಮಗೆ ಬಲಿಯನ್ನು ಸಮರ್ಪಣೆ ಮಾಡುವಂಥ ಕ್ರಮ. ರಾಜಸಿಕವಾಗಿ ನಿಮಗೆ ಕೆಲವೊಂದು ಉದ್ದಿನ ಬೇಳೆ, ಸ್ವಲ್ಪ ರೈಸು, ಇಂಥರದ್ರಿಂದ ಬಲಿ ಮಾಡುವ ಕ್ರಮ ರಾಜಸಿಕವಾಗಿ. ತಾಮಸಿಕ ಅಂದರೆ ರಕ್ತದಿಂದಲೇ ಬಲಿ. ಸೊ ಅಲ್ಲಿ ರಕ್ತ ತ್ಯಾಗ ಆಗಿರ್ಬೋದು. ತ್ಯಾಗ ಮಾಂಸ ಪ್ರಿಯಾಯೇ ನಮಃ ಅಂತ ಒಂದು ಕಡೆ ಹೇಳುತ್ತೆ. ಸೊ ತ್ಯಾಗ ಅಂದರೆ ನಿಮಗೆ 2 ರೀತಿ, ಒಂದು ಕೋಣ ಬಲಿ, ಒಂದು ಕುರಿ ಬಲಿ ಅಥವಾ ಕೋಳಿ ಬಲಿ, ಇಂಥದ್ದೆಲ್ಲ ಬಲಿಗಳೆಲ್ಲ ಆಗುತ್ತೆ. ಸೊ ಇದು ಕೂಡ ಅದು ಅಲ್ಲಿ ತಾಮಸ ಬಲಿ ಕೂಡ ನಡೆಯುತ್ತೆ. ಆಮೇಲೆ ದೇವಿ ಕೇಳ್ತಾಳ, ದೇವಿ ಕೇಳೋದಿಲ್ಲ. ಇದು ನಿಮ್ಮ ಪದ್ಧತಿಗೆ ಅನುಗುಣವಾಗಿ ನೀವು ಮಾಡಿರ್ತಕ್ಕಂತಹ ಕ್ರಮ. ಆಮೇಲೆ ನೀವು ಯಾವ ಒಂದು ಮಂತ್ರಗಳಲ್ಲಿ ದೀಕ್ಷೆಯನ್ನು ಪಡೆದಿರ್ತೀರ, ಆಮೇಲೆ ನಿಮ್ಮ ಗುರು ಯಾವ ಕ್ರಮದಲ್ಲಿ ನೀವು ಮಾಡ್ಲಿಕ್ಕೆ ಹೇಳಿದ್ದಾರೆ, ಬಲಿ ಮಾಡಬೇಕಾ ಇಲ್ವಾ, ಸೊ ಇದನ್ನು ನಿಮ್ಮ ಗುರುಗಳಿಂದ ನೀವು ತಿಳ್ಕೊಂಡು ಇದನ್ನು ನೀವು ಮಾಡ್ಕೋಬಹುದು. ಬಟ್ ಬಲಿ ಅಂದರೆ ಗಿಫ್ಟ್. ಈಗ ನೀವು ಸಾಕಷ್ಟು ದೇವಿ ಅಂದ್ರೆ ಉಗ್ರ ದೇವಿಗಳ ದೇವಸ್ಥಾನಗಳಿಗೆ ಹೋದಾಗ, ಕಾಮಾಖ್ಯಲೆ ಆಗ್ಬೋದು ಅಥವಾ ಚಾಮುಂಡೇಶ್ವರಿ ಆಗ್ಬೋದು, ನೀವು ದೇವಿ ಸುತ್ತು ನಿಮಗೆ ಒಂದಷ್ಟು ಜನ ಕಾಣಿಸ್ತಾರೆ. ಸಖೀರ್ ಅನ್ಬೇಕು, ಯೋಗಿನಿರ್ ಅನ್ಬೇಕು. ಈಗ ನೀವು ಚಿನ್ನಮಸ್ತ ದೇವಿ ಅವತಾರದಲ್ಲೂ ಕೂಡ ಆ ಕಡೆ ಈ ಕಡೆ ಒಬ್ಬರು ನಿಂತಿರ್ತಾರೆ. ಈ ಯೋಗಿನಿರ್ ಅಂದ್ರೆ ಯಾರು, ಅವ್ರ ಕೆಲಸ ಏನು? 64 ಯೋಗಿನಿ 64 ಯೋಗಿನಿ ಯಾರು? ಈ 64 ಯೋಗಿನಿ ಅಂದರೆ ಅಮ್ಮನವರ ದೇವಿಯ ಸಹಚರ್ಯರು. ಸೊ ಈ ಅವರವರಿಗೆ ಒಂದೊಂದು ಯೋಗಿನಿಗೂ ಒಂದೊಂದು ಶಕ್ತಿಗಳು ಅಂತ ಇರುತ್ತೆ. ಆ ಶಕ್ತಿ ಪಡೆಯೋದಕ್ಕೆ ಕೆಲವೊಬ್ಬರು ಅಂತಹ ಸ್ಪೆಸಿಫಿಕ್ ಆಗಿದ್ದಂತಹ ಯೋಗಿನಿಗಳಿಗೆ ಅನುಷ್ಠಾನ ಮಾಡೋರು ಇದ್ದಾರೆ, ಅಥವಾ 64 ಯೋಗಿನಿಗಳಿಗೂ ಪೂಜೆ ಮಾಡೋರು ಇದ್ದಾರೆ. ಸೊ ಇದು ಕರ್ನಾಟಕದಲ್ಲಿ 64 ಯೋಗಿನಿಗಳು ನಿಮಗೆ ಸಿಗೋದು ರೇರ್, ನನ್ನ ಪ್ರಕಾರ ಇಲ್ಲ. ಶಿವನ ಸಮುದ್ರ ಅಲ್ಲಿ ದುರ್ಗಾ ಟೆಂಪಲ್, ಅಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ನೀವು ಕಾಣಬಹುದು. ಇದು ಶಿವನ ಸಮುದ್ರದ ಹತ್ರ ಇದೆ. ಸೊ ಇದು ಒಂದು. ಆಮೇಲೆ ನಿಮಗೆ ಬಿಹಾರ್, ಮಧ್ಯಪ್ರದೇಶದಲ್ಲೂ ಕೂಡ ಇದು ಯೋಗಿನಿ ದೇವಾಲಯ ನೀವು ಕಾಣ್ಬೋದು. ಆಮೇಲೆ ಅಲ್ಲಿ ರಾತ್ರಿ ಹೊತ್ತು ನಿಮಗೆ ಯೋಗಿನಿ ದೇವಾಲಯದಲ್ಲಿ ನಿಮಗೆ ಕಳಿಸೋದಿಲ್ಲ, ಅದು ಬಂದ್ ಮಾಡ್ತಾರೆ. ಯಾಕೆ ಅಂದರೆ ಅಲ್ಲಿ ಯೋಗಿನಿ ಸಂಚಾರಗಳಿರುತ್ತೆ. ಆಮೇಲೆ ನೀವು ಅದು ಸಾಮಾನ್ಯ ಮನುಷ್ಯರಿಗೆ ಇಟ್ ಈಸ್ ನಾಟ್ ಈಸಿ ಟು ಸಿ ದೆಮ್. ಅಂದರೆ ನೋಡಿ ನಮಗೆ ಮೂರ್ಛೆ ಹೋಗ್ಬೋದು, ಅಥವಾ ನಾವು ಏನಾದರೂ ಇಂಬ್ಯಾಲೆನ್ಸಸ್ ಆಗ್ಬೋದು ಅಂತ ಜನರಲಿ ಕ್ಲೋಸ್ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ 64 ಯೋಗಿನಿ ಅಂದರೆ ಅಮ್ಮನವರ ಸಹಚರ್ಯರು. ಇದು ಕೂಡ ಶಕ್ತಿ ವಲಯದಲ್ಲಿ ತುಂಬಾ ಬೇಕಾಗುವಂತಹ ಶಕ್ತಿ. 64 ಯೋಗಿನಿಯರು, ಅಷ್ಟಮಾತೃಕೆಯರು, ಇವರೆಲ್ಲಾನು ಇದರಲ್ಲಿ ಬರುತ್ತೆ. ಈಗ ಶ್ರೀವಿದ್ಯಾ ಪವರ್ಫುಲ್ಲ ಅಥವಾ ಸೌಂದರ್ಯ ಲಹರಿ ಪವರ್ಫುಲ್ಲ? ಸೌಂದರ್ಯ ಲಹರಿ ಮತ್ತು ಶ್ರೀವಿದ್ಯೆಗೂ ಏನು ಜಾಸ್ತಿ ವ್ಯತ್ಯಾಸ ಅನ್ನೋದೇನಿಲ್ಲ. 100 ಮಂತ್ರಗಳು, 100 ಶ್ಲೋಕಗಳು. ಸೌಂದರ್ಯ ಲಹರಿಯಲ್ಲಿ 2 ಭಾಗ, ಆನಂದ ಲಹರಿ ಮತ್ತು ಸೌಂದರ್ಯ ಲಹರಿ.
ಈ 40 ಮಂತ್ರಗಳು ಕೆಲವೊಬ್ಬರು ಗಣಪತಿಯಿಂದ ಬಂದಿದ್ದು ಅಂತ ಹೇಳುವವರು ಇದ್ದಾರೆ. ಸಾಕ್ಷಾತ್ ಶಿವನೇ ಕೊಟ್ಟಿದಂತನೂ ಹೇಳುವವರು ಇದ್ದಾರೆ. ಸೊ, ಶ್ರೀಚಕ್ರ, ಸೌಂದರ್ಯ ಲಹರಿ, ಶ್ರೀವಿದ್ಯಾ ಇದು 3 ಕೂಡಾನು ನಿಮ್ಗೆ ಒಂದೇ. ಬಟ್ ಸೌಂದರ್ಯ ಲಹರಿ ನಿಮಗೆ ತಂತ್ರ ಕೂಡ. ಯಾಕಂದರೆ ಪ್ರತಿ ಶ್ಲೋಕಕ್ಕೂ ಅದರದ್ದೇ ಆದಂತಹ ಕೆಲವೊಂದು ಯಂತ್ರಗಳು, ಅಂದರೆ ಜೊಮೆಟ್ರಿಕಲ್ ಫಿಗರ್ಸ್, ಪರ್ಫೆಕ್ಟ್ ಜೊಮೆಟ್ರಿಕಲ್ ಫಿಗರ್, ಅದಕ್ಕೆಲ್ಲನೂ ಕ್ಯಾಲ್ಕುಲೇಷನ್ಸ್ ತುಂಬಾ ಬೇಕು. ಸ್ವಲ್ಪನೂ ವ್ಯತ್ಯಾಸಗಳು ಯಂತ್ರಗಳಲ್ಲಾದರೆ ನಿಮಗೆ ಫಲ ಕೊಡುವುದಿಲ್ಲ. ಸೊ, ಸೌಂದರ್ಯ ಲಹರಿಲಿ ಬರ್ತಕ್ಕಂತಹ 100 ಶ್ಲೋಕಗಳಿಗೂ ಪ್ರತ್ಯೇಕವಾಗಿ ಯಂತ್ರಗಳು ಬರುತ್ತೆ. ಶ್ರೀವಿದ್ಯೆ ಅದರಲ್ಲೂ ಕೂಡ ಶ್ರೀವಿದ್ಯೆಯಲ್ಲಿ ನಿಮಗೆ ಶ್ರೀಚಕ್ರನೇ ಪ್ರಧಾನ. ಬಟ್ ಸೌಂದರ್ಯ ಲಹರಿಲಿ ನಿಮ್ಮ ಎಲ್ಲ ಬೇರೆ ಬೇರೆ ಕಾಮನೆಗಳಿಗೆ ಬೇರೆ ಬೇರೆ ಯಂತ್ರಗಳು, ಬೇರೆ ಬೇರೆ ಶ್ಲೋಕಗಳು ಕೊಟ್ಟಿದ್ದಾರೆ. ಅನುಷ್ಠಾನ ಪದ್ಧತಿಗಳು ನಿಮಗೆ ಅದರಲ್ಲಿದೆ. ನೀವು ಅದರ ಪ್ರಕಾರ ಮಾಡಿದ್ದಲ್ಲಿ ಆ ಅಂಥ ಡಿಸೈರ್ ನಿಮ್ಗೆ ಏನು ಕಾಮನೆಗಳು ಇದೆ ಅದನ್ನು ನೀವು ಪಡ್ಕೋಬಹುದು. ಅದರಲ್ಲಿ ಸಂಶಯ ಬೇಡ. ಸರ್, ಈಗ ನೀವೊಬ್ರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿತ್ತು, ಎಸ್ ನಿಮಗೆ ಯಾಕೆ ಈ ಆಸಕ್ತಿ ಹುಟ್ಟಿತು? ಎಸ್ ಸರ್. ಇದು ನಮ್ಮ ತಂದೆಯವರು ನಮ್ಮ ಜಾತಕ ಯಾವಾಗಲೂ ನಾವು ಚಿಕ್ಕವರಿದ್ದಾಗ ಜಾತಕ ಕೇಳುವಂತಹ ಪದ್ಧತಿ ನಮ್ಮ ಮನೆಯಲ್ಲಿ ಇತ್ತಿತ್ತು. ಸೊ, ನಮ್ಮ ತಂದೆಯವರು ಒಂದು ಸತಿ ಈ ಚಿಕ್ಕಮಂಗ್ಳೂರು ಹತ್ರ ಕೊಪ್ಪ ಅಂತ ಏನಿದೆ, ಸೊ ಅಲ್ಲಿ ಒಬ್ಬರು ಜ್ಯೋತಿಷ್ಯರು ಬಾಲಗೋಪಾಲ ಜೋಯಸ್ ಅಂತ ಇದ್ದರು. ಅವರು ಬಂದು ಧೂಮಾವತಿ ಆರಾಧನೆ ಮಾಡ್ತಾ ಇದ್ದಿದ್ದು. ಅವ್ರ ಹತ್ರ ನಮ್ಮ ತಂದೆಯವರು ಜನರಲ್ ಆಗಿ ಕೇಳುವಂತಹ ಪದ್ಧತಿ ಮೊದಲಿಂದ ಇತ್ತು. ಅವ್ರ ಹತ್ರ ಹೋಗಿದ್ದಾಗ ನನ್ನ ಜಾತಕ ತೋರಿಸಿದ್ದಾಗ ಅವ್ರು ಯಾವ ರೀತಿ ಅಂದರೆ, ಅವ್ರು ಸಿಗರೇಟ್ ಕುಡಿಯೋರು. ಸಿಗರೇಟ್ ಕುಡ್ದು ಆ ಹೊಗೆ ಏನು ಬರ್ತಾಯಿತ್ತು, ಆ ಹೊಗೆಯಿಂದ ನಿಮಗೆ ಪ್ರತಿಯೊಂದೂ ಹೇಳ್ತಾಯಿದ್ರು. ನೀವು ಯಾಕೆ ಬಂದಿದ್ದೀರಿ, ಯಾವುದಕ್ಕೋಸ್ಕರ ಬಂದಿದ್ದೀರಿ, ನಿಮ್ಮ ಹೆಸರೇನು, ಯಾವುದು ಏನು ಕೇಳಕ್ಕೆ ಬಂದಿದ್ದೀರಿ, ಇದೆಲ್ಲನೂ ಪ್ರತಿಯೊಂದೂ ಅವರು ತಿಳಿಸ್ತಾ ಇದ್ದಿದ್ದು. ಸೊ, ಇವ್ರ ಹತ್ರ ಕೇಳೋದುಂಟು. ಅವರು ಒಂದು ಸತಿ ನಿಮ್ಮ ಮಗ ಈ ಮಾರ್ಗದಲ್ಲಿ ಹೋಗ್ತಾನೆ ಸ್ಪಿರಿಚುಯಾಲಿಟಿಲಿ, ಆ್ಯಂಡ್ ಅವನ್ನ ಒಂದು ಕನಸು ಅಂದರೆ ಒಂದು ಟೆಂಪಲ್ ಮಾಡ್ತಾನವನು, ದೇವಾಲಯ ಕಟ್ಟಿಸ್ತಾನೆ ಅಂತ ಹೇಳಿದ್ರು ಅಂತ ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು. ನಮ್ಮ ತಂದೆಯವರು ಮೊದಲಿಂದ ಈ ಜಾತಕ, ಆಮೇಲೆ ಸ್ಪಿರಿಚುಯಾಲಿಟಿ, ಆಮೇಲೆ ವಾಸ್ತು, ಅವರು ಪರ್ಸ್ನಲ್ಲಾಗಿ ವಾಸ್ತು ಬುಕ್ಸ್ ಓದೋದು, ವಾಸ್ತುಲಿ ತುಂಬ ರುಚಿ ಇತ್ತು ಅವ್ರಿಗೆ ಮೊದಲಿಂದನೂ. ಸೊ, ಇವ್ರಿಗೂ ಒಂದು ಸತಿ ಕೇಳಿದ್ದುಂಟು, ಇವ್ರು ಹೇಳಿದ್ರು. ಸೊ, ಇದು ನಾನು ಚಿಕ್ಕನಿಂದನೂ ಹೇಳಿದ್ದು. ಆಫ್ಟರ್ 6th 7th ಸ್ಟ್ಯಾಂಡರ್ಡಿಂದ ನಮಗೆ ಗೋಕರ್ಣದಲ್ಲಿ ನಮ್ಮ ಒಬ್ಬರು ಗುರು, ನಾನು ಹೇಳ್ದಂಗೆ ನಮ್ಮ ಆಚಾರ್ಯ ಶ್ರೀಧರ ಅಡಿ, ಅಥರ್ವಣ ವೇದ ಬ್ರಹ್ಮಶ್ರೀ ಆಚಾರ್ಯ ಶ್ರೀಧರ ಅಡಿ ಅವರು ಸಿಕ್ಕಿದಾಗ, ಅವರು ನನಗೆ ಕಾಶಿ, ಉಜ್ಜೈನ್, ಕಾಮಾಖ್ಯ ಇಂಥ ಜಾಗದಲ್ಲಿ ಕೆಲವೊಂದು ಮಹಾನ್ ವ್ಯಕ್ತಿಗಳನ್ನು ಪರಿಚಯ ಮಾಡಿದಾಗ ಅವ್ರ ಜೊತೆ ಚರ್ಚೆ ನಡೀತಾ ಇರಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾನು ತೊಗೊಂಡಿದ್ದುಂಟು. ಆಮೇಲೆ ಕೆಲವೊಂದು ದೀಕ್ಷೆಗಳಾಗಿದ್ದುಂಟು. ಸೊ, ಇಲ್ಲಿಂದ ನನಗೆ ಈ ಸ್ಪಿರಿಚುಯಾಲಿಟಿಲಿ ಸ್ವಲ್ಪ ರುಚಿ, ಆಸ್ಟ್ರಾಲಜಿ ಮೇಲೆ ಎಸ್ಪೆಷಲಿ. ಯಾಕೆ ಅಂದರೆ ಅವ್ರು ಹೇಗೆ ಹೇಳೋರು, ಯಾವ ರೀತಿ ಹೇಳೋರು ಅಂತ ಇದು ನಮ್ಗೆ ಯಾವಾಗಲೂ ಕ್ವೆಶನ್ ಮಾರ್ಕ್. ಸೊ, ಬಟ್ ಪರ್ಫೆಕ್ಟಾಗಿ ಹೇಳೋರು ಹಿಂಗೆ ಆಗುತ್ತೆ ಅಂತ. ಸೊ, ಹೌ ದಿಸ್ ಅಂತ ಆಸ್ಟ್ರಾಲಜಿ ಮೇಲೆ ಸ್ವಲ್ಪ ರುಚಿ. ಸೊ, ಅಪ್ಪ ಅವರು ಬುಕ್ಸ್ ತಂದು ಕೊಟ್ಟು ಓದೋದಕ್ಕೆ ಬಿಡೋರು, ಓದ್ತಾ ಇದ್ದೆ. ಆಮೇಲೆ ಕ್ಲಾರಿಟಿ ಇರಲಿಲ್ಲ. ಸೊ, ಆ ಕ್ಲಾರಿಟಿ ಇಲ್ಲದಿದ್ದಾಗ ನಮ್ಮ ಗುರುಗಳಿಗೆ ನಾನು ಹೇಗೆಪ್ಪ ಇದು, ನನ್ನ ಕ್ಲಾರಿಟಿ ಇಲ್ಲ, ನಾನು ಬುಕ್ಸ್ ಓದಿದೆ ಬಟ್ ಅಷ್ಟು ಕ್ಲಿಯರ್ ಇಲ್ಲ. ಸೊ, ಅವರು ಆಗ ನನಗೆ ಸರಸ್ವತಿ ಮಂತ್ರ ದೀಕ್ಷೆ ಕೊಟ್ಟಿದ್ದು. ಸೊ, ಅವರು ಒಂದು ಮಾತು ಹೇಳಿದ್ದುಂಟು. ಏನು ಅಂದರೆ, ಅನೇಕ ಹೋರಾ ಶಾಸ್ತ್ರಜ್ಞ ಪಂಚಸಿದ್ಧಾಂತ ಕೋವಿದ ಊಹಾಪೂಹ ಪಟು ಸಿದ್ಧಮಂತ್ರೋ ಜಾನಾತಿ ಜಾತಕಂ. ಏನು ತಾಂಗಂದ್ರೆ ಅಂತ ಕೇಳಿದ್ದಕ್ಕೆ, ನೋಡಪ್ಪ, ನೀನು ಎಷ್ಟೇ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಹೋದ್ರೂ ಕೂಡ ಯು ಶುಡ್ ಹ್ಯಾವ್ ಅ ಮಂತ್ರ ಸಿದ್ಧಿ. ಆವಾಗಲೇ ನೀನು ಯಾರ್ದಾದ್ರೂ ಭೂತ ಭವಿಷ್ಯ ವರ್ತಮಾನ ನುಡಿಯೋದಕ್ಕೆ ಸಾಧ್ಯ ಅಂತ ಹೇಳಿದ ಮೇಲೆ ನನಗೆ ಸರಸ್ವತಿಯ ದೀಕ್ಷೆ, ಸರಸ್ವತಿ ದೇವಿ ಅಮ್ಮನವರ ದೀಕ್ಷೆ ಕೊಟ್ಟರು. ಆ ಜಪವನ್ನು ಮಾಡ್ತಾ ಬಂದಿದ್ದಲ್ಲಿ ಆಫ್ಟರ್ ಸಮ್ ಟೈಮ್, ಆಫ್ಟರ್ ಮೋರ್ ದ್ಯಾನ್ 4 years 3 years ಆದ ನಂತರ ನನಗೆ ಕಾಮಾಖ್ಯದಲ್ಲಿ ಒಬ್ಬರು ಅಘೋರಿಗಳು ನನಗೆ ಮಾತಂಗಿ ದೀಕ್ಷೆಯನ್ನು ಕೊಟ್ಟಿದ್ದು. ಆಗ್ಲಿಂದ ಸ್ವಲ್ಪ ಕ್ಲಾರಿಟಿ, ಈ ಸರಸ್ವತಿ ಮಂತ್ರ ನಾನು ಜಪ ಮಾಡಬೇಕಾದ್ರೇ ಕ್ಲಾರಿಟಿ ವಾಸ್ ಗುಡ್. ಅಂದರೆ ಕೆಲವೊಂದು ವಿಷನ್ಸ್ ಬರೋದು. ಸೊ, ಯಾರಾದರೂ ಒಬ್ಬರು ಬಂದು ಅವ್ರು ಚಾಟ್ ಕೊಟ್ಟಾಗ ಡೇಟ್ ಆಫ್ ಬರ್ತ್, ಟೈಮ್,
ಕೊಟ್ಟಾಗ ಕೆಲವೊಂದು ವಿಷನ್ಸ್ ಆಮೇಲೆ ಕೆಲವೊಂದು ಅವ್ರಿಗೆ ಮಾತ್ರ ಗೊತ್ತಿರ್ತಕ್ಕಂತಹ ವಿಷಯಗಳು ಇದನ್ನೆಲ್ಲ ಎಕ್ಸ್‌ಪ್ರೆಸ್ ಮಾಡಿದಾಗ ದೇ ಯೂಸ್ ಟು ಗೆಟ್ ಕ್ಲಾರಿಟಿ. ಸೊ ಐ ಆಲ್ಸೋ ಯೂಸ್ ಟು ಗೆಟ್ ಅ ಕ್ಲಾರಿಟಿ. ಸೊ ದಿಸ್ ಈಸ್ ವಾಟ್ ಸರಸ್ವತಿ ಡಿಡ್ ಟು ಮೀ. ಸೊ ಅದಾದಮೇಲೆ ಮಾತಂಗಿ ಕೂಡ ನಾನು ಆ ಅನುಷ್ಠಾನ ಮಾಡಿದ್ದಲ್ಲಿ ಅದಾದಮೇಲೆ ಮಾತಂಗಿ ಅನುಷ್ಠಾನ ಮಾಡಿದ್ಮೇಲೆ ತುಂಬಾ ಕ್ಲಾರಿಟಿ ಸಿಕ್ಕಿದ್ದುಂಟು. ಅದಾದ ನಂತರ ನಮಗೆ ಕಾಶಿಯಲ್ಲಿ ತಂತ್ರ ಸಮ್ರಾಟ್ ಅಂತಾನೆ ಅವರ ಖ್ಯಾತಿ ಹೊಂದಿದ್ರು. ಅವರಿಂದ ಈ ದುರ್ಗಾ ಸಪ್ತಶತಿ ನವಾವರಣ ದೀಕ್ಷೆ ಸೊ ಅವರು ನನಗೆ ಕೊಟ್ಟಿದ್ದು ದರ್ಶನ್ ಮುನಿ ಅಂತ ಅವರು. ಸೊ ಸಮ್ವೇರ್ ಅರೌಂಡ್ 2010-11 ಸೊ ಅವ್ರು ಕೊಟ್ಟಿದ್ದು ನನಗೆ. ಸೊ ಇದು ಕಾಶಿಲಿ ಆವಾಗಲಿಂದ ಸ್ವಲ್ಪ ಅಮ್ಮನವರು ದುರ್ಗಾ ಸಪ್ತಶತಿ ಆಮೇಲೆ ಈ ನವಾವರಣ ಜಪದಲ್ಲಿ ತುಂಬ ಪುರಸ್ಚರಣ ಮಾಡಿದ್ರಿಂದ ಸೊ ಆ ದೇವಿಯ ಅನುಗ್ರಹ ಆಗಿರೋದ್ರಿಂದ ಸೊ ನನಗೆ ಒಂದು ಆಸೆ ದೇವಾಲಯ ಕಟ್ಟಬೇಕು ಅಂತ. ಸೊ ನಮ್ಮ ತಂದೆಗೆ ಒಂದು ಸತಿ ನಾನೇನು ಹೇಳಿರಲಿಲ್ಲ ಈ ವಿಷಯ, ಬಟ್ ಸಮ್ವೇರ್ ಹೀ ಗೆಟ್ಸ್ ಅ ಡ್ರೀಮ್. ಅವ್ರಿಗೊಂದು ಕನಸು ಬೀಳುತ್ತೆ, ಹೀಗೆ ಅವ್ನು ಮಾಡ್ತಾನೆ, ನಿನ್ನ ಜಮೀನಿನಲ್ಲಿ ಒಂದು ಜಾಗ ಕೊಡು ಅಂತ ನಮ್ಮ ತಂದೆ ಅವ್ರಿಗೆ ಇದು ಬರುತ್ತೆ. ಸೊ ಅದಾದಮೇಲೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಐ ಸ್ಟಾರ್ಟ್ ವಿತ್ ಮೈ ಟೆಂಪಲ್ ವರ್ಕ್. ಯಾವುದೇ ರೀತಿ ಡೊನೇಷನ್ಸ್ ಯಾವುದು ಏನೂ ಇಲ್ಲ, ನಮ್ಮ ಸ್ವಂತ ಇದರಿಂದ ನಾವು ಮಾಡಿದ್ದು. ಸೊ ಮಾಡ್ತಾ ಇದ್ದೀವಿ ಇನ್ನು. ಸೊ ಈಗ ಟೆಂಪಲ್ ಓಪನಿಂಗ್ ನವಂಬರಲ್ಲಿ ಮಾಡಬೇಕು ಅಂತ ಇದ್ದೀವಿ, ಚಂಡಿಕಾ ದುರ್ಗಾ ಪರಮೇಶ್ವರಿಗೆ. ಸೊ ಅಮ್ಮನವ್ರಿಗೆ ಪ್ರತಿಷ್ಠೆ ಮಾಡಬೇಕಂತ ಇದ್ದೀವಿ. ಸೊ ಇಲ್ಲಿಂದ ಅಮ್ಮನವ್ರದ್ದು ನಂದು ಕಾಶಿಯಿಂದ ನಾವು ಈ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಕಾಶಿಯಿಂದ ದುರ್ಗಾ ಸಪ್ತಶತಿ, ದುರ್ಗೆಗೆ ಸಂಬಂಧಪಟ್ಟಿದ್ದ ಕೆಲವು ಮಂತ್ರಗಳು, ಆಮೇಲೆ ಕೆಲವೊಂದು ಗುಪ್ತ ಮಂತ್ರಗಳು, ಶಾಬರಿ ಮಂತ್ರಗಳು, ಇದೆಲ್ಲ ಅವರು ಸ್ವಲ್ಪ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ರು ನಮಗೆ. ಸೊ ಅದಾದ ನಂತರ ಐ ಕೇಮ್ ಟು ಟೆಂಪಲ್. ಈಗ ಒಂದು 4 ಇಯರ್ಸ್ 3.5-4 ಇಯರ್ಸಿಂದ ವಿ ಆರ್ ಬಿಲ್ಡಿಂಗ್ ಅ ಟೆಂಪಲ್. ಈ ವರ್ಷ ನವಂಬರಲ್ಲಿ ನಾವು ಪ್ರತಿಷ್ಠೆ ಮಾಡಬೇಕಂತ ಇದ್ದೀವಿ. ಆಮೇಲೆ ಟೆಂಪಲಿಗೆ ವಾಸ್ತುಗೆ ಸಂಬಂಧಪಟ್ಟಿದ್ದೆಲ್ಲ ನಮ್ಮ ತಂದೆಯವರೇ ಮಾಡಿದ್ದು. ಸೊ ಅವ್ರು ಮೊದಲಿಂದನೂ ವಾಸ್ತುಗೆ ಸಂಬಂಧಪಟ್ಟಿದ್ದು ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇದೇ ರೀತಿ ಬರಬೇಕು, ಇಷ್ಟೇ ಕ್ಯಾಲ್ಕುಲೇಷನಲ್ಲಿ ಇರಬೇಕು ಅಂತ ಅವರು ಈ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದ ವಾಸ್ತುಗಳನ್ನು ಕೆಲವೊಂದು ಅಧ್ಯಯನ ಮಾಡಿರೋದ್ರಿಂದ ಅದೇ ರೀತಿ ಅವ್ರು ಹೇಳಿದರು. ಸೊ ಅದೇ ರೀತಿ ಮಾಡಿದ್ದೀವಿ. ಆಮೇಲೆ ತಂದೆ ಅವರು ಮೊದಲಿಂದನೂ ಅವರು ಸ್ವಲ್ಪ ಈ ಟೆಂಪಲ್ಸ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅವ್ರು ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್, ಅವರೇ ಪ್ರತಿಯೊಂದೂ ಕಂಪ್ಲೀಟ್ ಸ್ಟ್ರಕ್ಚರ್ ವಾಸ್ ಬಿಲ್ಡ್ ಫ್ರಮ್ ಮೈ ಫಾದರ್. ಸೊ ಅವರು ಆ್ಯಕ್ಚುಲಿ ವಾಸ್ತು ಆಮೇಲೆ ನಿಂತು ಮಾಡಿದ್ದು ಅವರೇ, ನಮ್ಮ ತಂದೆ ಅವರು. ಸೊ ದಿಸ್ ಈಸ್ ಮೈ ಬ್ಯಾಕ್ಗ್ರೌಂಡ್ ಅಷ್ಟೇ. ನಿಮ್ಮ ಜೀವನದಲ್ಲಿ ಸ್ಪಿರಿಚುವಾಲಿಟಿ ಎಂಟರ್ ಆದಮೇಲೆ, ಈ ಆಧ್ಯಾತ್ಮ ನೀವು ಅಳವಡಿಸ್ಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳು, ಅದು ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆಗಿರ್ಬೋದು ಓಕೆ. ಅಥವಾ ವೈಯಕ್ತಿಕ ನೆಮ್ಮದಿ ಆಗಿರ್ಬೋದು, ನಿಮ್ಮಲ್ಲೇ ನೀವು ಕಂಡುಕೊಂಡಂಥ ಚೇಂಜಸ್? ಸೊ ನಾವು ಆ್ಯಕ್ಚುಲಿ ಬಿಸ್ನೆಸ್ ಪೀಪಲ್, ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಬಿಸ್ನೆಸ್ ನಾವು ಮಾಡ್ತಾ ಇರೋದು. ಸೊ ನಾವು ಆ್ಯಕ್ಚುಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ನಾವು ಇರೋದು. ಸೊ ಗಾರ್ಮೆಂಟ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ನಾವು ಇರೋದು ಆ್ಯಕ್ಚುಲಿ. ಸೊ ಅಲ್ಲಿಂದ ಬಿಸ್ನೆಸ್ ಇಂಟ್ರೆಸ್ಟ್ ಯಾವ ರೀತಿ ಅಂದರೆ, ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ಒಳ್ಳೆ ಸ್ಥಿತಿಲಿ ಹೋಗಬೇಕು, ಇದಕ್ಕಿಂತ ಒಳ್ಳೆ ಸ್ಥಿತಿ ನಮ್ಮ ತಂದೆಗಿಂತ ಒಳ್ಳೆ ಸ್ಥಿತಿಗೆ ಹೋಗಬೇಕು ಅಂತ ಆ್ಯಸ್ ಅ ಸನ್ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ದಟ್, ಅದೆಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಸ್ಪಿರಿಚುಯಾಲಿಟಿಲಿ ಏನು ಕಂಡುಕೊಂಡೆ ಅಂದರೆ ಶ್ರೀ ಸೂಕ್ತ. ಈ ಶ್ರೀ ಸೂಕ್ತ ತುಂಬಾ ಫಿನಾನ್ಷಿಯಲಿ ಇಟ್ ಹೆಲ್ಪ್ ಮೀ. ಆ್ಯಂಡ್ ಆಲ್ಸೋ ಶ್ರೀ ಸೂಕ್ತ ಕೆಲವೊಂದು ಗುಪ್ತ ವಿಚಾರಗಳು ಗೊತ್ತಾದ ಮೇಲೆ, ಶ್ರೀ ಸೂಕ್ತ ಪಾರಾಯಣಗಳು ಪುರಶ್ಚರಣಗಳು ಮಾಡಾದಮೇಲೆ, ಕೆಲವೊಂದು ವಿಶೇಷ ದ್ರವ್ಯಗಳಿಂದ ಹೋಮಗಳು ಮಾಡಾದಮೇಲೆ, ಎಸ್ ಐ ಕುಡ್ ಸಿ ಲಾಟ್ ಆಫ್ ಚೇಂಜಸ್ ಇನ್ ಮೈ ಬಿಸ್ನೆಸ್. ವಿ ಕುಡ್ ಸಿ ಪ್ರಾಸ್ಪ್ಯಾರಿಟಿ, ವಿ ಸಾ ಗುಡ್ ಒಳ್ಳೆ ಬೆಳವಣಿಗೆ ನಾವು ನೋಡಿದ್ವಿ. ದಿಸ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಬಿಸ್ನೆಸ್. ನೀವು ಒಬ್ಬರು ಫೇಮಸ್ ಅಸ್ಟ್ರಾಲಜರ್ ಕೂಡ. ಅಂದರೆ ನೀವು ಬಹುಶಃ ನಂಗೆ ಗೊತ್ತಿಲ್ಲ, ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ ಇಲ್ಲ ಸರ್, ಇಷ್ಟಪಡಲ್ವೋ ನಾವು ಅಥವಾ ನೀವು ಯಾರು ₹1 ದುಡ್ಡು ತೊಗೊಳ್ದೆ ನೀವು ಕನ್ಸಲ್ಟ್ ಮಾಡಿದೆಲ್ಲ ಹೇಳ್ತಿರಲ್ಲ. ಈ ಅಸ್ಟ್ರಾಲಜಿ ರಿಯಲ್ ಆಗಿ ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ? ಕೆಲವ್ರು ಅಂತಾರೆ ಇದೆಲ್ಲ ಸುಳ್ಳು, ಇದು ನಕ್ಷತ್ರಗಳಂತಾರೆ, ಗ್ರಹಗಳಂತಾರೆ, ಇದು ಹಿಂಗೆ ವರ್ಕ್ ಆಗತ್ತೆ, ಇದೆಲ್ಲ ಸುಮ್ಮನೆ ಸುಳ್ಳು ಅಂತ ಅಂತಾರೆ. ಈಗ ಜ್ಯೋತಿಷ್ಯ ಸುಳ್ಳು ಅನ್ನೋದಾದರೆ
ಇವಾಗ ಸೈನ್ಸೇನೋ ಇಷ್ಟು ಅಡ್ವಾನ್ಸ್ ಆಗಿದೆ. ಇವಾಗ ಆ ಗ್ರಹ ಇಲ್ಲಿದೆ, ಈ ಗ್ರಹ ಇಲ್ಲಿದೆ ಅಂತ ಹೇಳ್ತಾರೆ. ನಮ್ಮ ಋಷಿಮುನಿಗಳಿಗೆಲ್ಲ ಅವಾಗ ಅವ್ರು ಹೆಂಗೆ ಹೇಳ್ತಿದ್ರು ಇದೆಲ್ಲ? ಹ್ಮ್. ಈಗ ನಿಮ್ಮ ಅನುಭವ ಅಸ್ಟ್ರಾಲಜಿ ಬಗ್ಗೆ. ನೀವು ಹೇಳ್ದಂಗೆ ಸಜೆಷನ್ಸ್ ಟು ಫ್ರೆಷರ್ಸ್ ಅಂದರೆ ನಾಮ ಜಪ, ಬರೀ ನಾಮಗಳು. ಇವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಸೊ ಇಂಥ ನಾಮಗಳು, ಓಂ ನಮೋ ಭಗವತೆ ವಾಸುದೇವಾಯ, ಇಲ್ಲಾಂದರೆ ನಾರಾಯಣಾಯ, ಬರೀ ನಾರಾಯಣಾಯ ನಾರಾಯಣಾಯ, ಇಂಥ ನಾಮಗಳನ್ನು ಮಾಡ್ಕೋಬೋದು ಯಾರು ಬೇಕಾದರೂ. ನಾಮ ಜಪ ಅದಕ್ಕೇನು ದೀಕ್ಷೆ ಕ್ರಮ ಏನು ಬೇಕಾಗಿಲ್ಲ. ಬರೀ ಇಲ್ಲಾಂದರೆ ಶಿವಾಯ, ಇಂಥಗಳನ್ನು ನೀವು ಮಾಡ್ಕೋಬೋದು. ಬಟ್ ಡೈರೆಕ್ಟ್ಲಿ ಡೋಂಟ್ ಟೇಕ್ ಎನಿ ಮಂತ್ರ ಫ್ರಮ್ ಬುಕ್ಸಿಂದ, ಪುಸ್ತಕಗಳಿಂದ, ಗ್ರಂಥಗಳಿಂದ ಯಾವುದೇ ಮಂತ್ರಗಳನ್ನು ತಗೋಬೇಡಿ. ಯಾಕೆ ಅಂದರೆ ಅದಕ್ಕೆಲ್ಲ ಕ್ರಮಗಳುಂಟು. ಇಲ್ವಾ ಯಾರು ಸರಿಯಾಗಿದ್ದಾರೋ ಅವ್ರ ಹತ್ರ ನೀವು ಹೋಗ್ಬಿಟ್ಟು ದೀಕ್ಷೆಯನ್ನು ಪಡ್ಕೊಳ್ಳಿ, ಕ್ರಮಗಳನ್ನು ತಿಳ್ಕೊಳ್ಳಿ. ಹೋಮಕ್ರಮ ಆಗಿರ್ಬೋದು, ಜಪಕ್ರಮ ಆಗಿರ್ಬೋದು. ಆವಾಗ ನಿಮಗೆ ಇದರಲ್ಲಿ ಹೋಗ್ಬೋದು. ಬಟ್ ಬುಕ್ಗಳಲ್ಲಿ ಅಥವಾ ಪುಸ್ತಕದಲ್ಲಿ ಸುಮ್ಮನೆ ತಗೊಂಡು ಮಂತ್ರಗಳು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫಲಗಳು ಬರೋದಿಲ್ಲ. ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ನೀವು ಈಡಾಗ್ತೀರಿ. ಸೊ ಫ್ರೆಷರ್ಗೆ ದಿಸ್ ಈಸ್ ಮೈ ಅಡ್ವೈಸ್. ಸೊ ಇಟ್ ಈಸ್ ಬೆಟರ್ ಟು ಸ್ಟೇ ಅವೇ. ಸೊ ಯಾರಾದರೂ ಗುರುಗಳಿದ್ದರೆ ಅವ್ರ ಹತ್ರ ಹೋಗಿ. ಯಾಕಂದರೆ ಈ ಜಪಗಳಲ್ಲಿ ಪುರಶ್ಚರಣ ಅಂದರೆ ಏನು ಅಂತ ಗೊತ್ತಿರಬೇಕು. ಯಾವ ಮಂತ್ರಗಳನ್ನು ತಗೋತಾ ಇದ್ದೀರಿ, ಯಾವ ಕ್ರಮಗಳಲ್ಲಿ ಸಾತ್ವಿಕವಾಗಿ ಮಾಡಬೇಕಾ, ತಾಮಸಾಗಿ ಮಾಡಬೇಕಾ, ಅಥವಾ ರಾಜಸಾಗಿ ಮಾಡಬೇಕಾ, ಇದು ತಿಳ್ಕೋಬೇಕು. ಯಾವ ದಿನದಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ತನಕ ಮಾಡಬೇಕು, ಎಷ್ಟು ಮಾಡಬೇಕು, ಇದೆಲ್ಲನೂ ನಿಮಗೆ ಒಬ್ಬ ಗುರು ಅಥವಾ ನೀವು ಯಾರಿಗೆ ನಂಬಿರ್ತೀರ ಅವ್ರ ಹತ್ರ ನೀವು ತಿಳ್ಕೊಂಡು ಮಾಡಿ. ರೆಫರೆನ್ಸ್ಗೆ ನೀವು ಬುಕ್ಕುಗಳನ್ನು ಓದ್ಬೋದು. ಫಾರ್ ಎಕ್ಸಾಂಪಲ್ ಪ್ರಪಂಚ ಸಾರ ಸಂಗ್ರಹ, ತಂತ್ರ ರಾಜತಂತ್ರ, ಇಲ್ಲ ಅಂದರೆ ಮಂತ್ರ ಮಹೋದಧಿ, ಮಂತ್ರ ಮಹಾರ್ಣವ, ಇಂಥ ಗ್ರಂಥಗಳಲ್ಲಿ ನಿಮಗೆ ಕೆಲವೊಂದು ವಿಶೇಷವಾದಂತಹ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಬಟ್ ಟೇಕ್ ಇಟ್ ಆ್ಯಸ್ ಎ ಇನ್ಫಾರ್ಮೇಷನ್ ಅಷ್ಟೇ. ಯಾಕಂದರೆ ಮಂತ್ರ ಪ್ರಯೋಗಗಳೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಕ್ರಮಗಳೆಲ್ಲ ಉಂಟು. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಯು ವಿಲ್ ಬಿ ಇನ್ ಡೇಂಜರ್. ಸೊ ಸ್ಟೇ ಅವೇ. ದಿಸ್ ಇಸ್ ವಾಟ್ ಈಸ್ ಮೈ ಅಡ್ವೈಸರ್. ಈಗ ಯಾರಾದರೂ ಆಧ್ಯಾತ್ಮಕ್ಕೆ ಬರಬೇಕು, ನಾನು ಸ್ಪಿರಿಚುವಲ್ ಪರ್ಸನ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಈಗ ಅವ್ರಿಗೆ ನೀವೇನು ಅಡ್ವೈಸ್ ಕೊಡ್ತೀರಾ? ಈಗ ಸಡನ್ ಆಗಿ ಪಾಡ್ಕಾಸ್ಟ್ ನೋಡ್ತಿರೋರು, ನಾನು ತುಷ್ಟಿವಿದ್ಯೆ ಮಾಡ್ಬಿಡ್ಬೇಕಾ, ನಾನು ಕಲಿಬೇಕಾ, ಅಥವಾ ನಾನು ಯಾವ ಸಾಧನೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಸ್ಪಿರಿಚುವಾಲಿಟಿ ಕಾಲಿಡಬೇಕು ಅಂದರೆ ನಿಮ್ಮ ಕಡೆಯಿಂದ ಅಡ್ವೈಸ್ ಅಂತ ಹೇಳೋದಾದ್ರೆ? ಸೊ ಆವಾಗಲೇ ನಾನು ಹೇಳ್ದಂಗೆ ನಿಮಗೆ ನಮ್ಮ ಶಿವನ ಸಮುದ್ರ, ನಮ್ಮ ದೇವಾಲಯ ನಾವು ನಿರ್ಮಾಣ ಮಾಡ್ತಾ ಇರೋದು ಚಂಡಿಕಾ ದುರ್ಗಾ ಪರಮೇಶ್ವರಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಗುಣಾತ್ಮಿಕಾ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಾಲಯ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಇಟ್ ಈಸ್ ಇನ್ ಪ್ರೋಸೆಸ್. ಈ ನವಂಬರಲ್ಲಿ ನಾವು ಪ್ರತಿಷ್ಠೆ ಮಾಡಬೇಕಂತ ಇದ್ದೀವಿ. ವಾಸ್ತುಬದ್ಧ ಹಾಗೆ ಈ ದೇವಾಲಯಗಳೆಲ್ಲ ದೇವಾಲಯ ಆಗಲಿ ಅಥವಾ ಮಂತ್ರ ಸಾಧನೆಗಾಗಲಿ ಎಂಥ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ ಅಂದರೆ, ನದಿ ತೀರೆ, ಪರ್ವತಾಗ್ರೆ, ಬಿಲ್ವ ಮೂಲೆ, ಶಿವಾಲಯೇ, ಕಾನನ. ಸೊ ನದಿ ಇರಬೇಕು, ಪರ್ವತಗಳಿರಬೇಕು, ಶಿವಾಲಯದಲ್ಲಿ, ಇಲ್ಲ ಅಂದರೆ ಕಾಡು ಪ್ರದೇಶಗಳಲ್ಲಿ ಇಂಥ ದೇವಾಲಯಗಳು ಅಥವಾ ನೀವು ಮಂತ್ರ ಸಾಧನೆಗೆ ಉಪಯುಕ್ತ ಜಾಗ ಅಂತ ತಿಳಿಸಿದ್ದಾರೆ. ಸೊ ನಮ್ಮ ಶಿವನ ಸಮುದ್ರದಲ್ಲಿ, ಮಂಡ್ಯ ಹತ್ರ ಮಳವಳ್ಳಿ, ಅಲ್ಲಿ ಶಿವನ ಸಮುದ್ರ ಅಂತ ಏನಿದೆ, ಸೊ ಅಲ್ಲಿ ನಾವು ದೇವಾಲಯನ ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಆ ಜಾಗದಲ್ಲಿ ನಿಮಗೆ ಹೋಮ ಹವನಗಳು, ನಿತ್ಯ ಪೂಜೆ ಇದೆಲ್ಲನೂ ನಡೆಯುತ್ತೆ. ವೆರಿ ವೆರಿ ಕಾಮ್ ಪ್ಲೇಸ್. ಸೊ ಇದು ನಮಗೆ ಮೊದಲಿಂದನೂ ಮಾಡಬೇಕು ಅಂತ ಉದ್ದೇಶ ಇದ್ರಿಂದ, ವಿತೌಟ್ ಎನಿ ಡೊನೇಷನ್ಸ್ ಮತ್ತು ವಿತೌಟ್ ಎನಿಥಿಂಗ್ ವಿ ಹ್ಯಾವ್ ಡನ್ ಇಟ್ ಫ್ರಮ್ ಅವರ್ ಫ್ಯಾಮಿಲಿ. ಸೊ ನಮ್ಮ ಸಾಧನೆಗೋಸ್ಕರ ಇದು ಮಾಡಿರ್ತಕ್ಕಂತಹ ದೇವಾಲಯ ಲೋಕಾರ್ಪಣೆ ಈ ನವಂಬರಲ್ಲಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ 60 ವಿಶೇಷ ಏನು ಅಂದರೆ ನವಾವರಣ ಯಂತ್ರ ಅಂತ ಏನಿದೆ, ಸೊ ಆ ನವಾವರಣ ಯಂತ್ರ ಯಾವ ರೀತಿ ನಿಮಗೆ ಇದೆಯೋ ಅದೇ ರೀತಿ ದೇವಾಲಯನ ಕಟ್ಟಿದ ಶೈಲಿ. ಸೊ ಅಲ್ಲಿ 64 ಯೋಗಿನಿಯರು, 21 ಶಕ್ತಿ, ಅಷ್ಟಮಾತೃಕೆಯರು, ಗಣಪತಿ, ಕಾಲಭೈರವ, ಈ ಈ ಈ ತಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇದು ಯೋಗಿನಿ ಆಗಿರ್ಬೋದು, ಭೈರವ ಆಗಿರ್ಬೋದು, ಇದಕ್ಕೆಲ್ಲನೂ ಅದೇ ರೀತಿ ಯಾವ ರೀತಿ ಯಂತ್ರ ನಿರ್ಮಾಣ ಆಗಿದೆಯೋ ಅದೇ ರೀತಿ ದೇವಾಲಯನ ನಾವು ನಿರ್ಮಾಣ ಮಾಡಿದ್ದೀವಿ. ಸೊ ಇದು ಶಿವನ ಸಮುದ್ರದಲ್ಲಿ ಉಂಟು. ನಿಮ್ಮದೊಂದು ಮಹತ್ತರ ಕನಸು ಏನು ಅಂದರೆ, ಒಂದು ಚಂಡಿ ದೇವಸ್ಥಾನ ಕಟ್ತಿದ್ರೆ ನೀವು, ದುರ್ಗಾ ಪರಮೇಶ್ವರಿ ದೇವಸ್ಥಾನ.
ಆ ದೇವಸ್ಥಾನದ ವಿಶೇಷತೆ ನಾನು ಕೆಲವೊಂದು ಫೋಟೋಸ್ ನೋಡಿದ ತಕ್ಷಣ ನಂಗೆ ಬಹಳ ಖುಷಿ ಆಯಿತು. ಅದು ನದಿ ತೀರದಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಕೂಡ ಹಂಗೆ. ನಾನು ಯೂಶುವಲಿ ಪಾಡ್ಕಾಸ್ಟ್ ಶುರು ಮಾಡ್ಬೇಕಂದ್ರೆ ನಾನು ಅನ್ಕೋತಿದ್ದೆ ಎಷ್ಟು ಬಹಳ ಚಿಕ್ಕ ಆದರೆ ಈ ಚಿಕ್ಕ ವಯಸ್ಸಲ್ಲಿ ಏನು ಅಷ್ಟು ನಾಲೆಡ್ಜ್ ಏನು ಗ್ರಹಿಸಿರ್ತಾರೆ ಅನ್ನೋ ನನಗೆ ಒಂದು ಸ್ವಲ್ಪ ಕುತೂಹಲ ಇತ್ತು. ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆಫ್ ಏರಲ್ಲಿ ಕೂಡ ನಾವು ಮಾತಾಡ್ತಾ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ನೀವು. ಅಂಡ್ ನಿಮ್ಮಲ್ಲಿರೋ ನಾಲೆಡ್ಜ್ಗಂತೂ ಹೀಗೆ ಸರ್. ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಸರ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.